Hi dear friends, welcome to Bhava Jnanantara. Let's float in the ocean of knowledge. In last class, we discussed introduction about statistics. ಹಿಂದಿನ ಅವಧಿಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ನ ನೋಡಿದ್ದಾಗಿದೆ. ಈ ಅವಧಿಯಲ್ಲಿ ಅದರ ಮುಂದಿನ ಪಾರ್ಟ್ ಆದಂಥ ಸೆಂಟ್ರಲ್ ಟೆಂಡೆನ್ಸಿನ ನೋಡೋಣಂತೆ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. In this class, we will discuss about central tendency. Okay, let's dive into the subject. Measures of central tendency. Measures of central tendency are statistical measures that describe the center or average of a set of data points. ನಾವು ಕಲೆಕ್ಟ್ ಮಾಡಿದಂಥ ಡಾಟಾದೊಳಗೆ ಒಂದು ಸೆಂಟರ್ ಪಾಯಿಂಟ್ ಅಥವಾ ಎವರೇಜ್ನ ತಿಳಿಸ್ಕೊಡೋದೇ ಏನಪ್ಪ ಅಂತಂದ್ರೆ ಸೆಂಟ್ರಲ್ ಟೆಂಡೆನ್ಸಿ ಅನ್ನಿಸ್ಕೊಡುತ್ತೆ. The statistical measures that describes the central value that is called average of a set of data points. Data points, the set of data points ಇರ್ತಾವಲ್ಲ, ಅದರ ಸೆಂಟರ್ ವ್ಯಾಲ್ಯೂನ ಈ ಸೆಂಟ್ರಲ್ ಟೆಂಡೆನ್ಸಿ ಹೇಳ್ಕೊಡ್ತವೆ. ಆ ಸೆಂಟರ್ ಪಾಯಿಂಟ್ ಯಾವುದು, ಆ ಡಾಟಾ ಪಾಯಿಂಟ್ನಲ್ಲಿ, ಆ ಡಾಟಾಸ್ನಲ್ಲಿ ಅನ್ನೋದನ್ನ ಸೆಂಟ್ರಲ್ ಟೆಂಡೆನ್ಸಿ ಹೇಳ್ಕೊಡ್ತವೆ. They provide a single value that represents the typical or central value of distribution. ಡಾಟಾ ಎಲ್ಲಿಂದ ಎಲ್ಲಿವರೆಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಒಂದು ಸೆಂಟ್ರಲ್ ವ್ಯಾಲ್ಯೂ ಹೇಳೋದ್ರ ಮೂಲಕ ಸಿಂಗಲ್ ವ್ಯಾಲ್ಯೂನ ಅವು ಪ್ರೆಸೆಂಟ್ ಮಾಡ್ತವೆ. ಆ್ಯಂಡ್ ದಟ್ ಈಸ್ ದ ಸೆಂಟ್ರಲ್ ವ್ಯಾಲ್ಯೂ ಆಫ್ ಡಿಸ್ಟ್ರಿಬ್ಯೂಷನ್. ಇದೇ ಒಂದು ಡಾಟಾ ಡಿಸ್ಟ್ರಿಬ್ಯೂಷನ್ ಆಗಿರುವಂತಹ ಸೆಂಟ್ರಲ್ ವ್ಯಾಲ್ಯೂ ಆಗಿರುತ್ತೆ. The three most common measures of central tendencies are mean, median and mode. ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮೂರು ಸೆಂಟ್ರಲ್ ಟೆಂಡೆನ್ಸಿ ಯಾವಪ್ಪ ಅಂದ್ರೆ ಮೀನ್, ಮೀಡಿಯನ್ ಅಂಡ್ ಮೋಡ್. The geometric mean and harmonic mean are two additional measures of central tendency that are less commonly used than the mean, median and mode. Geometric mean ಅಂತ ಒಂದು ಬರುತ್ತೆ, ಹಾಗೆ harmonic mean ಅಂತ ಒಂದು ಬರುತ್ತೆ. ಇವು ಏನಿರ್ತಾವಲ್ಲ ಎರಡು, ದೇ ಆರ್ ಅಡಿಷನಲ್ measures of central tendency. ಹೆಚ್ಚುವರಿ ಮೆಜರ್ಮೆಂಟ್ಸ್ ಸೆಂಟ್ರಲ್ ಟೆಂಡೆನ್ಸಿನ ತಿಳ್ಕೊಳ್ಳೋಕೆ. ಅಂಡ್ ದೇ ಆರ್ ಲೆಸ್ ಕಾಮನ್ಲಿ ಯೂಸ್ಡ್ ದನ್ ದ ಮೀನ್, ಮೀಡಿಯನ್ ಅಂಡ್ ಮೋಡ್. ಮೀನ್, ಮೀಡಿಯನ್, ಮೋಡ್ ಯೂಸ್ ಮಾಡುವಷ್ಟು ಹಾರ್ಮೋನಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನ್ ಅನ್ನ ಯೂಸ್ ಮಾಡಲ್ಲ. Each of these measures has its own characteristics and applications. ಪ್ರತಿಯೊಂದು ಮೆಜರ್ಮೆಂಟ್ಸ್ ಕೂಡ ತನ್ನದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ನ, ತನ್ನದೇ ಆದಂಥ ಲಕ್ಷಣಗಳನ್ನು ಒಳಗೊಂಡಿರುತ್ತವೆ, ಹಾಗೆ ತನ್ನದೇ ಆದಂಥ ಉಪಯೋಗಗಳನ್ನು ನಾವು ಒಳಗೊಂಡಿರುತ್ತವೆ. ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಹಾರ್ಮೋನಿಕ್ ಮೀನ್ ಇರ್ಬೋದು, ಜಾಮೆಟ್ರಿಕ್ ಮೀನ್ ಇರ್ಬೋದು, ಹೀಗೆ ದೇ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಾರ್ಡಿಂಗ್ ಟು ದೇರ್ ಟೈಪ್. ಓಕೆ, ವೈ ಸೆಂಟ್ರಲ್ ಟೆಂಡೆನ್ಸಿ? ಸೆಂಟ್ರಲ್ ಟೆಂಡೆನ್ಸಿ ಯಾಕೆ ಬೇಕು ನಮಗೆ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಸೆಂಟ್ರಲ್ ಟೆಂಡೆನ್ಸಿ ಮೇಜರ್ಸ್ ಸಚ್ ಆಸ್ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್. ಸೆಂಟ್ರಲ್ ಟೆಂಡೆನ್ಸೀಸ್ ನಾವು ತಿಳ್ಕೊಂಡಂತೆ ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಜಾಮೆಟ್ರಿಕ್ ಮೀನ್ ಇರ್ಬೋದು ಅಥವಾ ಹಾರ್ಮೋನಿಕ್ ಮೀನ್ ಇರ್ಬೋದು. ದೇ ಆರ್ ಯೂಸ್ಡ್ ಟು ಸಮರೈಸ್ ಅಂಡ್ ಎಕ್ಸ್ಪ್ರೆಸ್ ದ ಸೆಂಟ್ರಲ್ ಆರ್ ಟೈಪಿಕಲ್ ವ್ಯಾಲ್ಯೂ ಆಫ್ ಡಾಟಾ ಸೆಟ್. ಡಾಟಾ ಸೆಟ್ನ ಸಮರೈಸ್ ಮಾಡೋಕ್ಕೆ ಅಥವಾ ಅದರ ಸೆಂಟ್ರಲ್ ವ್ಯಾಲ್ಯೂನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಾಗುತ್ತೆ ಸೆಂಟ್ರಲ್ ಟೆಂಡೆನ್ಸೀಸ್ನ. ದೇ ಪ್ರೊವೈಡ್ ಎ ಸಿಂಗಲ್ ರಿಪ್ರೆಸೆಂಟೇಟಿವ್ ವ್ಯಾಲ್ಯೂ. ಒಂದೇ ಒಂದು ಸಿಂಗಲ್ ರಿಪ್ರೆಸೆಂಟೇಟಿವ್ ವ್ಯಾಲ್ಯೂನ ಇವು ಪ್ರೊವೈಡ್ ಮಾಡ್ತವೆ ನಮಗೆ. ಅದರಿಂದ ಆ ಡಾಟಾ ಸೆಟ್ ಎಲ್ಲಿಂದ ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬೋದಾಗಿದೆ. ದಟ್ ಸಿಂಪ್ಲಿಫೈಸ್ ಕಾಂಪ್ಲೆಕ್ಸ್ ಡಾಟಾ. ಒಂದೇ ವ್ಯಾಲ್ಯೂ ಇರೋದ್ರಿಂದ ನಮಗೆ ಒಂದು ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈ ಮಾಡಿ ಕೊಟ್ಟಾಗುತ್ತೆ ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂ ಹೇಳೋದ್ರಿಂದ. ಆ್ಯಂಡ್ ಮೇಕಿಂಗ್ ಇಟ್ ಈಸಿಯರ್ ಟು ಇಂಟರ್ಪ್ರೇಟ್. ಸೆಂಟ್ರಲ್ ಟೆಂಡೆನ್ಸಿ ಇರೋದ್ರಿಂದ ಡಾಟಾ ಸೆಟ್ ಪೂರ್ತಿಯಾಗಿ ನಾವು ಇಂಟರ್ಪ್ರೇಟ್ ಮಾಡಕ್ಕೆ ಆಗದೇ ಇರುವಂಥ ಡಾಟಾ ಸೆಟ್ ಇದ್ರೂ ಕೂಡ ಅವು ಈಸಿಯರ್ ಆಗಿ ಇಂಟರ್ಪ್ರೇಟ್ ಮಾಡುವಂತೆ ಮಾಡ್ಕೊಡ್ತವೆ. ಆ್ಯಂಡ್ ಕಂಪೇರ್, ಮೇಕಿಂಗ್ ಇಟ್ ಈಸಿಯರ್ ಟು ಕಂಪೇರ್. ಒಂದು ಡಾಟಾ ಸೆಟ್ಲಿಂದ ಇನ್ನೊಂದು ಡಾಟಾ ಸೆಟ್ಗೆ ಕಂಪೇರ್ ಮಾಡೋಕೆ ಕೂಡ ನಮಗೆ ಈಸಿ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಟ್, ಬೇರೆ ಬೇರೆ ಡಾಟಾ ಸೆಟ್ನ ಇಟ್ಕೊಂಡು ಕೆಲಸ ಅದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ನಮಗೆ, ಅದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡೋಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ದಿಸ್ ಮೆಜರ್ ಸರ್ವ್ಸ್ ಆಸ್ ಎ ರೆಫರೆನ್ಸ್ ಪಾಯಿಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಕೂಡ ಮೇಕಿಂಗ್ನಲ್ಲಿ ಕೂಡ ಇದು ಒಂದು ಮೇಜರ್ ಪಾಯಿಂಟ್ ಆಗಿ ಹೊರಹೊಮ್ಮುತ್ತೆ ಸೆಂಟ್ರಲ್ ಟೆಂಡೆನ್ಸಿ. ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಆ್ಯಂಡ್ ಡಾಟಾ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಆಫರಿಂಗ್ ಎ ಕನ್ಸೈನ್ ಸಮರಿ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಈ ಸೆಂಟ್ರಲ್ ಟೆಂಡೆನ್ಸಿ ಏನು ಮಾಡುತ್ತಪ್ಪ ಅಂತಂದ್ರೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ನಮಗೆ ಒದಗಿಸಿಕೊಡುತ್ತೆ. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಬರುವಂಥ ಡಾಟಾ ಸೆಟ್ ಎದಕ್ಕೆ ಬೇಕು, ಹೇಗೆ ಬೇಕು, ಹೆಂಗೆ ಬೇಕು, ಯಾವ ರೀತಿಯಾಗಿ ಡಾಟಾ ಸೆಟ್ ಸ್ಪ್ರೆಡ್ ಆಗಿದೆ ಅನ್ನುವಂಥ ಮಾಹಿತಿನ ಒದಗಿಸಿಕೊಡುತ್ತೆ. ಆ್ಯಂಡ್ ಡಾಟಾ ಎಕ್ಸ್ಪ್ಲೋರೇಷನ್, ಎಷ್ಟು ಆ ಡಾಟಾ ಎಕ್ಸ್ಪ್ಲೋರ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಆಫರಿಂಗ್ ಎ ಕನ್ಸೈನ್ ಸಮರಿ, ಒಂದೇ ವ್ಯಾಲ್ಯೂ ಕೊಡೋದ್ರ ಮೂಲಕ ಆ ಡಾಟಾ ಸೆಟ್ಟು ಎಷ್ಟು ಸಮರಿನ ಒದಗಿಸಬಹುದು ನಮಗೆ ಅನ್ನೋದನ್ನ, ಇದು ಎಷ್ಟು ಇನ್ಫಾರ್ಮೇಷನ್ ಒದಗಿಸಬಹುದು ಅನ್ನೋದನ್ನ ಇದು ಒದಗಿಸಿಕೊಡುತ್ತೆ, ಇದು ಹೇಳ್ಕೊಡುತ್ತೆ. ಆ್ಯಂಡ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಮೇನ್ ಕ್ಯಾರೆಕ್ಟರ್ ಕೂಡ ನಾವು ಸೆಂಟ್ರಲ್ ಟೆಂಡೆನ್ಸಿಯಿಂದ ತಿಳ್ಕೊಬಹುದಾಗಿದೆ. ಇನ್ ಎಸೆನ್ಸ್, central tendency measures help distill and essence of data set, providing a common language for analysis and facilitating a deeper understanding of the underlying patterns and trends. ಈ ಡಾಟಾ ಸೆಟ್ಲಿಂದ ಬರುವಂಥ ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡಿಕೊಂಡು ನಾವು ಹಲವಾರು ಮೆಜರ್ಮೆಂಟ್ಸ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಇದೊಂದು ಕಾಮನ್ ಲ್ಯಾಂಗ್ವೇಜ್ ಆಗಿರುತ್ತೆ ಅನಾಲಿಸಿಸ್ ಮಾಡೋಕ್ಕೆ. ಆ್ಯಂಡ್ ದಟ್ ಫೆಸಿಲಿಟೇಟ್, ಅದೇನು ಒದಗಿಸಿಕೊಡುತ್ತಪ್ಪ ಅಂತಂದರೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಒಂದೇ ಒಂದು ವ್ಯಾಲ್ಯೂ ನೋಡೋದ್ರ ಮೂಲಕ ನಾವು ಆ ಡಾಟಾ ಸೆಟ್ನ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದರಿಂದ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ದೊರೆಯುತ್ತೆ. ಆಮೇಲೆ ಯಾವುದೇ ಪ್ಯಾಟರ್ನ್ಸ್ ಇರ್ಬೋದು ಡಾಟಾ ಸೆಟ್ನಲ್ಲಿ, ಯಾವುದೇ ಟ್ರೆಂಡ್ಸ್ ಇರ್ಬೋದು, ಆ ಟ್ರೆಂಡ್ಸು ಮತ್ತು ಪ್ಯಾಟರ್ನ್ಸ್ ಬರೀ ಒಂದು ವ್ಯಾಲ್ಯೂ ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡೋದ್ರ ಮೂಲಕ ನಮಗೆ ತಿಳ್ಕೊಬೋದಾಗಿರುತ್ತೆ, ತಿಳಿಯುತ್ತೆ. ಓಕೆ, ಎವರೇಜ್ ಆರ್ ಸೆಂಟ್ರಲ್ ಟೆಂಡೆನ್ಸಿ. ನಾರ್ಮಲ್ ಆಗಿ ಎವರೇಜ್ ಅಂತ ಕರೆಯುವಂಥ ಸೆಂಟ್ರಲ್ ಟೆಂಡೆನ್ಸಿ ಏನಾಗಿದೆ ನೋಡೋಣ ಅಂತ. ದ ಟರ್ಮ್ಸ್ ಎವರೇಜ್ and central tendency both refer to statistical measures that aim to provide a representative value for a set of data points. A term average
ಎವರೇಜ್ ಅನ್ನುವಂಥ ಟರ್ಮ್ ಆ್ಯಂಡ್ ಸೆಂಟ್ರಲ್ ಟೆಂಡೆನ್ಸಿ ಎರಡು ಟರ್ಮ್ ಚೇಂಜ್ ಇದ್ರೂ ಕೂಡ ಬೋತ್ ರೆಫರ್ಸ್ ಟು ಎ ಸ್ಟ್ಯಾಟಿಸ್ಟಿಕಲ್ ಮೇಜರ್ಸ್, ಎರಡು ಸ್ಟ್ಯಾಟಿಸ್ಟಿಕಲ್ ಮೇಜರ್ಸೇ ಆಗಿರುತ್ತೆ. ಆ್ಯಂಡ್ ದಟ್ ಏಮ್ ಟು ಪ್ರೊವೈಡ್ ಎ ರಿಪ್ರೆಸೆಂಟೇಟಿವ್ ವ್ಯಾಲ್ಯೂ ಫಾರ್ ದ ಸೆಟ್ ಆಫ್ ಡಾಟಾ ಪಾಯಿಂಟ್ಸ್. ಡಾಟಾ ಪಾಯಿಂಟ್ಸ್ ಅಂದರೆ ನಾವು ಕಲೆಕ್ಟ್ ಮಾಡಿದಂಥ ಡಾಟಾ ಪಾಯಿಂಟ್ಸ್ನಲ್ಲಿ ಒಂದು ರಿಪ್ರೆಸೆಂಟೇಟಿವ್ ವ್ಯಾಲ್ಯೂನ ಒದಗಿಸಿಕೊಡುವಂಥ ಒಂದು ಕೆಲಸನ ಎವರೇಜ್ ಮಾಡುತ್ತೆ, ಸೆಂಟ್ರಲ್ ಟೆಂಡೆನ್ಸಿನೂ ಮಾಡುತ್ತೆ. ನಾರ್ಮಲ್ ಆಗಿ ಸೆಂಟ್ರಲ್ ಟೆಂಡೆನ್ಸಿನೇ ಎವರೇಜ್ ಅನ್ನಿಸ್ಕೊಳ್ಳುತ್ತೆ. ದೇ ಆರ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಸೆಂಟರ್ ಆರ್ ಟೈಪಿಕಲ್ ವ್ಯಾಲ್ಯೂ ಆಫ್ ಡಿಸ್ಟ್ರಿಬ್ಯೂಷನ್. ಒಂದು ಸೆಂಟರ್ ವ್ಯಾಲ್ಯೂ ಅಥವಾ ಟೈಪಿಕಲ್ ವ್ಯಾಲ್ಯೂ ಅಂದರೆ ಹೊಳಬಳುವಂಥ ವ್ಯಾಲ್ಯೂ ಇರ್ಬೋದು, ಅಥವಾ ಆ ಡಾಟಾ ಸೆಟ್ನ ರೀಪ್ರೆಸೆಂಟ್ ಮಾಡುವಂಥ ವ್ಯಾಲ್ಯೂ ಇರ್ಬೋದು. ಅದಕ್ಕೆ ಟೈಪಿಕಲ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಸೆಂಟರ್ ವ್ಯಾಲ್ಯೂ ಅಥವಾ ಟೈಪಿಕಲ್ ವ್ಯಾಲ್ಯೂನ ಇದು ಒದಗಿಸಿಕೊಡುತ್ತೆ. ಸೆಂಟ್ರಲ್ ಟೆಂಡೆನ್ಸಿ ಆಗಿರ್ಬೋದು, ಎವರೇಜ್ ಆಗಿರ್ಬೋದು. ಹಿಯರ್ ಆರ್ ಬ್ರೀಫ್ ಎಕ್ಸ್ಪ್ಲೇಷನ್ ಆಫ್ ಈಚ್ ಟರ್ಮ್. ಇಲ್ಲಿ ಈಚ್ ಟರ್ಮ್ ಬ್ರೀಫ್ ಎಕ್ಸ್ಪ್ಲೇಷನ್ ನೋಡ್ಕೊಂಡು ತಗೋಣಂತೆ. ಅದರಲ್ಲಿ ಎವರೇಜ್ ಮೇನ್, ಎವರೇಜ್ ಮತ್ತು ಸೆಂಟ್ರಲ್ ಟೆಂಡೆನ್ಸಿ ಎರಡು ಒಂದೇ ಅಂತ ಹೇಳಿದ್ರೆ ಎವರೇಜ್ ಇದ್ದ ಟರ್ಮ್ ಬಗ್ಗೆ ನಾವು ಬ್ರೀಫ್ ಎಕ್ಸ್ಪ್ಲೇಷನ್ ನೋಡ್ಕೊಂಡು ತಗೋಣಂತೆ. ಎವರೇಜ್ ಅಂದ್ರೆ ಏನು ನೋಡಿ, ದ ಟರ್ಮ್ ಎವರೇಜ್ ಈಸ್ ಎ colloquial term often used interchangeably with specific statistical measures like the mean, median or mode. ಒಂದು colloquial term ಆಗಿದ್ದು ಆಫನ್ ಇದನ್ನ ಏನಂತ ಯೂಸ್ ಮಾಡ್ತಿರ್ತೀವಿ ಅಂತಂದ್ರೆ ಮೀನ್, ಮೀಡಿಯನ್ ಅಂಡ್ ಮೋಡ್ ಅಂತ ಯೂಸ್ ಮಾಡ್ತಿರ್ತೀವಿ. ಎವರೇಜ್ ಅಂತಂದ್ರೆ ಆಕ್ಚುಲಿ ಅರ್ಥಮೆಟಿಕ್ ಎವರೇಜ್ ಅಂತಂದ್ರೆ ಮೀನ್ ಅಂತ ಅನಿಸ್ಕೊಂಡ್ಬಿಡುತ್ತೆ. ಆದರೆ ಎವರೇಜ್ ಅಂತಂದ್ರೆ ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಬರುತ್ತೆ ಅದರಲ್ಲಿ. ಅರ್ಥಮೆಟಿಕ್ ಮೀನ್ ಅಂತಂದ್ರೆ ಎವರೇಜ್ 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 ಬಾಯಿ ಮಾತಿನ ಮೂಲಕ ಎವರೇಜ್ ಅಂದ್ರೆ ಸಾಕು ಮೀನ್ ಅಂತ ಹೋಗ್ಬಿಡ್ತೀವಿ. ಆದರೆ ಹಾಗಲ್ಲ, ಎವರೇಜ್ ಅಂತಂದ್ರೆ ಮೀನ್, ಮೀಡಿಯನ್, ಮೋಡ್ ಮೂರು ಇರುತ್ತೆ. ಸರಾಸರಿ, ಮಧ್ಯಾಂಕ ಮತ್ತು ಬಹುಲ. ದ ಎವರೇಜ್ ಈಸ್ ಎ ವ್ಯಾಲ್ಯೂ ದಟ್ ರಿಪ್ರೆಸೆಂಟ್ಸ್ ದ ಸೆಂಟ್ರಲ್ ಲೊಕೇಶನ್ ಆಫ್ ಡಾಟಾ ಸೆಟ್. ಎವರೇಜ್ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ಅದು ವ್ಯಾಲ್ಯೂ ಆಗಿರುತ್ತೆ ದಟ್ ರಿಪ್ರೆಸೆಂಟ್ಸ್ ದ ಸೆಂಟ್ರಲ್ ವ್ಯಾಲ್ಯೂ ಆರ್ ಸೆಂಟ್ರಲ್ ಲೊಕೇಶನ್ ಆಫ್ ಡಾಟಾ ಸೆಟ್. ಒಂದು ಡಾಟಾ ಸೆಟ್ ನಲ್ಲಿರುವಂಥ ಸೆಂಟ್ರಲ್ ಲೊಕೇಶನ್ ಅನ್ನ ರಿಪ್ರೆಸೆಂಟ್ ಮಾಡುವಂಥ ವ್ಯಾಲ್ಯೂನೇ ಎವರೇಜ್ ಆಗಿರುತ್ತೆ. ಯೂಸ್ ಇನ್ ಎವ್ರಿಡೇ ಲ್ಯಾಂಗ್ವೇಜ್. ನಾವು ಹೇಗೆ ಯೂಸ್ ಮಾಡ್ತೀವಿ ಎವ್ರಿಡೇ ಲ್ಯಾಂಗ್ವೇಜ್ ನಲ್ಲಿ? ಇನ್ ಎವ್ರಿಡೇ ಕನ್ವರ್ಸೇಷನ್ ಪೀಪಲ್ ಮೈಟ್ ರೆಫರ್ ಟು ದಿ ಎವರೇಜ್ ವಿತೌಟ್ ಸ್ಪೆಸಿಫೈಯಿಂಗ್ ವೆದರ್ ಇಟ್ ಇಸ್ ದ ಮೀನ್, ಮೀಡಿಯನ್ ಆರ್ ಮೋಡ್. ಏನು ಹೇಳಲ್ಲ, ಮೀನ್, ಮೀಡಿಯನ್, ಮೋಡ್ ಯಾವುದು ಹೇಳಲ್ಲ, ಎವರೇಜ್ ಅಂತ ಹೇಳ್ಬಿಡ್ತಾರೆ. ಏನು ತಿಳ್ಕೋಬೇಕು? ಮೀನ್ ಅಂತ ತಿಳ್ಕೋಬೇಕಾಗುತ್ತೆ. Context often determines which type of average is implied. ಯಾವ ಟೈಪ್ ಇಂಪ್ಲೈಡ್ ಆಗುತ್ತೆ ಅನ್ನೋದನ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ನಾರ್ಮಲ್ ಆಗಿ ಎವ್ರಿಡೇ ಲ್ಯಾಂಗ್ವೇಜ್ ನಲ್ಲಿ ಎವರೇಜ್ ಅಂದ್ಬಿಟ್ರೆ ಮೀನ್ ಅಂತ ಕನ್ಸಿಡರ್ ಮಾಡಿಬಿಡಬೇಕಾಗುತ್ತೆ. ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು ಅವ್ರು ಹೇಳ್ತಿರೋದು, ಬಟ್ ಎವರೇಜ್ ದಟ್ ಇಸ್ ದ ಸೆಂಟ್ರಲ್ ವ್ಯಾಲ್ಯೂ ಆಫ್ ಡಾಟಾ ಸೆಟ್ ಅಷ್ಟೇ. ನೆಕ್ಸ್ಟ್, ಎವರೇಜ್ ಈಸ್ ಎ ಜನರಲ್ ಟರ್ಮ್ ಆಫನ್ ಯೂಸ್ಡ್ ಇನ್ಫಾರ್ಮಲಿ. ಇನ್ಫಾರ್ಮಲ್ ಆಗಿ ಯೂಸ್ ಮಾಡುವಂಥ ಒಂದು ಜನರಲ್ ಟರ್ಮ್ ಆಗಿರುತ್ತೆ ಎವರೇಜ್ ಅನ್ನೋದು. ವೈಲ್ ಸೆಂಟ್ರಲ್ ಟೆಂಡೆನ್ಸಿ ರೆಫರ್ಸ್ ಟು ಎ ಸ್ಟಾಟಿಸ್ಟಿಕಲ್ ಕಾನ್ಸೆಪ್ಟ್ ಇನ್ವಾಲ್ವಿಂಗ್ ವೇರಿಯಸ್ ಮೆಜರ್ಸ್ ದಟ್ ಹೆಲ್ಪ್ ಎಕ್ಸ್ಪ್ರೆಸ್ ದ ಸೆಂಟ್ರಲ್ ಆರ್ ಟೈಪಿಕಲ್ ವ್ಯಾಲ್ಯೂ ಆಫ್ ಡಾಟಾ ಸೆಟ್. ಎವರೇಜ್ ಒಂದು ಜನರಲ್ ಟರ್ಮ್ ಆಗಿದ್ದು ಇನ್ಫಾರ್ಮಲ್ ಆಗಿ ಯೂಸ್ ಮಾಡುವಂಥ ಟರ್ಮ್ ಆಗಿರುತ್ತೆ. ಹಾಗೆ ಸೆಂಟ್ರಲ್ ಟೆಂಡೆನ್ಸಿ ಅಂತಂದ್ರೆ ಇದು ಸ್ಟಾಟಿಸ್ಟಿಕಲ್ ಕಾನ್ಸೆಪ್ಟ್ ಅಂತ ಅನಿಸ್ಕೊಂಡ್ಬಿಡುತ್ತೆ. ದಟ್ ಇನ್ವಾಲ್ವಿಂಗ್ ವೇರಿಯಸ್ ಮೆಜರ್ಸ್, ಇದು ಒಂದು ಹಲವಾರು ಮೇಜರ್ಸ್ನ ಒಳಗೊಂಡಿರುತ್ತೆ. ಹಾಗೆ ದಟ್ ಹೆಲ್ಪ್ಸ್ ಟು ಎಕ್ಸ್ಪ್ರೆಸ್ ದ ಸೆಂಟರ್ ಆರ್ ಟೈಪಿಕಲ್ ವ್ಯಾಲ್ಯೂ ಆಫ್ ಡಾಟಾ ಸೆಟ್. ಸೆಂಟರ್ ಅಥವಾ ಟೈಪಿಕಲ್ ಡಾಟಾ ವ್ಯಾಲ್ಯೂನ ಅಥವಾ ರಿಪ್ರೆಸೆಂಟೇಟಿವ್ ವ್ಯಾಲ್ಯೂನ ಇದು ಎಕ್ಸ್ಪ್ರೆಸ್ ಮಾಡ್ತಿರುತ್ತೆ. ದ ಚಾಯ್ಸ್ ಆಫ್ ವಿಚ್ ಸ್ಪೆಸಿಫಿಕ್ ಮೆಜರ್ಸ್ ಟು ಯೂಸ್ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡಾಟಾ ಆ್ಯಂಡ್ ದ ಗೋಲ್ ಆಫ್ ದಿ ಅನಾಲಿಸಿಸ್. ಯಾವ ಟೈಪ್ ಮೆಜರ್ಸ್ನ ಯೂಸ್ ಮಾಡಬೇಕು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಾಟಾ ಹೇಗೆ ಸ್ಪ್ರೆಡ್ ಆಗಿದೆ, ಅದರ ಲಕ್ಷಣ ಏನು ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಲ್ಲದೆ ದ ಗೋಲ್ಸ್ ಆಫ್ ಅನಾಲಿಸಿಸ್, ಯಾವ ಗೋಲಿನ ಮೂಲಕ, ಯಾವ ಗೋಲ್ ಇಟ್ಕೊಂಡು, ಯಾವ ಉದ್ದೇಶ ಇಟ್ಕೊಂಡು ಅದನ್ನ ಅನಾಲಿಸಿಸ್ ಮಾಡ್ತಿದೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಯಾವ ಟೈಪ್ ಆಫ್ ಎವರೇಜ್ನ ಯೂಸ್ ಮಾಡಬೇಕು ಅನ್ನೋದು ಆ ಡಾಟಾ ಸೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಅವಲಂಬಿಸಿರುತ್ತೆ. ಹಾಗೆ ಆ ಡಾಟಾ ಸೆಟ್ ಎದಕ್ಕೆ ಆ ಡಾಟಾ ಸೆಟ್ ಅನಾಲಿಸಿಸ್ ಮಾಡ್ತಿದೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಪರ್ಪಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಎವರೇಜ್. ಎವರೇಜಸ್ ಪರ್ಪಸ್ ಮತ್ತು ಫಂಕ್ಷನ್ಸ್ ನೋಡ್ತಾ ಹೋದರೆ ದ ಯೂಸ್ ಆಫ್ ಎವರೇಜಸ್ ಸರ್ವ್ ಸೆವರಲ್ ಇಂಪಾರ್ಟೆಂಟ್ ಪರ್ಪಸಸ್. ಎವರೇಜಸ್ ಯೂಸ್ ಮಾಡ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಪರ್ಪಸ್ನ ಒಳಗೊಂಡಿರುತ್ತೆ. ಆ್ಯಂಡ್ ಫಂಕ್ಷನ್ಸ್ ಇನ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್, ಫಂಕ್ಷನ್ಸ್ ಇರ್ತವೆ, ಹಾಗೆ ಪರ್ಪಸ್ ಇರ್ತವೆ. ದೀಸ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಪ್ರೊವೈಡ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಇನ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಡಾಟಾ ಸೆಟ್ ಆ್ಯಂಡ್ ಫೆಸಿಲಿಟೇಟ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಅಂಡರ್ಲೈಯಿಂಗ್ ಡಾಟಾ ಡಿಸ್ಟ್ರಿಬ್ಯೂಷನ್. ನೋಡಿ, ದೀಸ್ ಮೆಜರ್ಸ್ ಯಾವ ಮೆಜರ್ಸ್? ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಹಾಗೆ ಜಾಮೆಟ್ರಿಕ್ ಮೀನ್ ಇರ್ಬೋದು, ಹಾರ್ಮೋನಿಕ್ ಮೀನ್ ಇರ್ಬೋದು, ಇವೆಲ್ಲ ಸೆಂಟ್ರಲ್ ಟೆಂಡೆನ್ಸೀಸ್. ದೇ ಪ್ರೊವೈಡ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್, ಒಂದಿಷ್ಟು ಇನ್ಸೈಟ್ಸ್ನ, ವ್ಯಾಲ್ಯೂಯಬಲ್ ಆದಂಥ ಇನ್ಸೈಟ್ಸ್ನ ನಮಗೆ ಕೊಡ್ತವೆ ಇನ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಡಾಟಾ ಸೆಟ್. ಒಂದು ಡಾಟಾ ಸೆಟ್ ಅಲ್ಲಿರುವಂಥ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ನ ಇವು ನಮಗೆ ಪ್ರೊವೈಡ್ ಮಾಡ್ತವೆ ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಎದಕ್ಕಪ್ಪ ಅಂತಂದ್ರೆ ದೀಸ್ ಆರ್ ಪ್ರೊವೈಡ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡಾಟಾ ಸೆಟ್. ಒಂದು ಡಾಟಾ ಸೆಟ್ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಇವು ಹೆಲ್ಪ್ ಮಾಡುತ್ತೆ. ಹಿಯರ್ ಆರ್ ಕೀ ಪರ್ಪಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಎವರೇಜಸ್. ನೋಡಿ, ಫಸ್ಟ್ ಒನ್, ಸಮ್ಮರಿ ಆಫ್ ಡಾಟಾ. Averages provide a concise and meaningful summary of a data set. ಎವರೇಜ್ ಏನು ಮಾಡುತ್ತಪ್ಪ ಅಂತಂದ್ರೆ ಒಂದು ಸಂಕ್ಷಿಪ್ತ ಮಾಹಿತಿನ ಒದಗಿಸಿಕೊಡುತ್ತೆ ಡಾಟಾ ಸೆಟ್ ಬಗ್ಗೆ, ಒಂದು ಸಮರಿನ ಒದಗಿಸಿಕೊಡುತ್ತೆ, ಮೀನಿಂಗ್ಫುಲ್ ಸಮರಿನ ಇದು ಒದಗಿಸಿಕೊಡುತ್ತೆ. ರಿಪ್ರೆಸೆಂಟಿಂಗ್ ಎ ಟೈಪಿಕಲ್ ಆರ್ ಸೆಂಟ್ರಲ್ ವ್ಯಾಲ್ಯೂ ಅರೌಂಡ್ ವಿಚ್ ದ ಡಾಟಾ ಪಾಯಿಂಟ್ಸ್ ಕ್ಲಸ್ಟರ್. ಇದೇನು ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದ್ರೆ ಇಟ್ಸ್ ರಿಪ್ರೆಸೆಂಟಿಂಗ್ ಎ ಟೈಪಿಕಲ್ ಸೆಂಟ್ರಲ್ ವ್ಯಾಲ್ಯೂ, ಒಂದು ಸೆಂಟ್ರಲ್ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿಂದ ಎಲ್ಲಿಯವರೆಗೆ ಡಾಟಾ ಸೆಟ್ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ಇದು ಆ ಪಾಯಿಂಟ್ ಮೂಲಕ ನಮಗೆ ತಿಳಿಸ್ಕೊಡುತ್ತೆ. ಒಂದು ಪಾಯಿಂಟ್ನ ತಿಳಿಸ್ಕೊಡುತ್ತೆ, ಸೈನ್ಸ್ ವ್ಯಾಲ್ಯೂನ ಹೇಳ್ಕೊಡುತ್ತೆ, ಡಾಟಾ ಸೆಟ್ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಫಂಕ್ಷನ್, ಇದರ ಫಂಕ್ಷನ್ ಏನಪ್ಪ ಅಂತಂದ್ರೆ ದೇ ಹೆಲ್ಪ್ ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಡಾಟಾ ಸೆಟ್. ಒಂದು ಕಾಂಪ್ಲೆಕ್ಸ್ ಆದಂಥ ಡಾಟಾ ಸೆಟ್ನ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಮೇಕಿಂಗ್ ಇಟ್ ಈಸಿಯರ್ ಫಾರ್ ರಿಸರ್ಚರ್ಸ್ ಆ್ಯಂಡ್ ಅನಾಲಿಸಿಸ್ಟ್ ಆ್ಯಂಡ್ ಡಿಸಿಷನ್ ಮೇಕರ್ಸ್ ಟು ಗ್ರಾಸ್ಪ್ ಆ್ಯಂಡ್ ಕಮ್ಯುನಿಕೇಟ್ ಕೀ ಇನ್ಫಾರ್ಮೇಷನ್.
ಒಂದೇ ಒಂದು ವ್ಯಾಲ್ಯೂ ಕೊಡೋದ್ರಿಂದ ಅದು ಭಾಳಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ್ಯಂಡ್ ಮೇಕಿಂಗ್ ಇಟ್ ಈಸಿಯರ್ ಫಾರ್ ರಿಸರ್ಚರ್ಸ್ಗೂ ಕೂಡ ಅದು ಭಾಳಷ್ಟು ಈಸಿ ಆಗುತ್ತೆ ತಿಳ್ಕೊಳ್ಳೋಕೆ, ಡಾಟಾ ಸೆಟ್ನ ತಿಳ್ಕೊಳ್ಳೋಕೆ. ಆ್ಯಂಡ್ ಅನಾಲಿಸಿಸ್ಟ್ ಯಾರು ಮಾಡ್ತಿರ್ತಲ್ಲ ಡಾಟಾ ಸೆಟ್ನ, ಅವರಿಗೆ ಈಸಿ ಆಗುತ್ತೆ. ಹಾಗೆ ಡಿಸಿಷನ್ ಮೇಕರ್ಸ್ ಏನಾರ ನಿರ್ಧಾರಗಳನ್ನ ಕೈಗೊಳ್ಳೋರಿದ್ರೆ ಆ ಡಾಟಾ ಸೆಟ್ನ ಯೂಸ್ ಮಾಡ್ಕೊಂಡು ಕೆಲಸ ಅವ್ರಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಟು ಗ್ರಾಸ್ಪ್ ಆ್ಯಂಡ್ ಕಮ್ಯುನಿಕೇಟ್ ಕೀ ಇಂಪಾರ್ಟೆನ್ಸ್ ಕೂಡ ಇದರಲ್ಲಿ ಗ್ರಾಸ್ಪ್ ಮಾಡಲಾಗುತ್ತೆ. ನೆಕ್ಸ್ಟ್, ಕಂಪ್ಯಾರಿಸನ್. ಎವರೇಜಸ್ ಅಲೋ ಫಾರ್ ಈಸಿ ಕಂಪ್ಯಾರಿಸನ್ ಬಿಟ್ವೀನ್ ಡಿಫ್ರೆಂಟ್ ಡಾಟಾ ಸೆಟ್ಸ್ ಆರ್ ಗ್ರೂಪ್ಸ್. ಎವರೇಜಸ್ ಏನು ಮಾಡ್ಕೊಡ್ತಪ್ಪ ಅಂತಂದರೆ ಈಸಿಯಾಗಿ ಕಂಪ್ಯಾರಿಸನ್ ಮಾಡ್ಬೋದು. ನಾವು ಬೇರೆ ಡಾಟಾ ಸೆಟ್ ಜೊತೆಗೆ, ಡಿಫ್ರೆಂಟ್ ಡಾಟಾ ಸೆಟ್ ಜೊತೆಗೆ ಎವರೇಜಸ್ನ ಈಸಿಯಾಗಿ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡಿಕೊಡ್ತವೆ. ಯಾವ ಡಾಟಾ ಸೆಟ್ ಎವರೇಜ್ ತೆಗೆದ್ರೆ ಯಾವ ಡಾಟಾ ಸೆಟ್ ಉತ್ತಮ ಅಂತಂದ್ರೆ ನಾವು ಬರೀ ಆ ಎವರೇಜ್ ವ್ಯಾಲ್ಯೂ ಮೂಲಕ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ಫಂಕ್ಷನ್ಸ್ ಏನು ಬಂದರೆ ಕಂಪೇರಿಂಗ್ ಮೀನ್ಸ್, ಮೀಡಿಯನ್ಸ್ ಆರ್ ಅದರ್ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಹೆಲ್ಪ್ಸ್ ಐಡೆಂಟಿಫೈ ಪ್ಯಾಟರ್ನ್ಸ್. ಎದಕ್ಕೆ ಹೆಲ್ಪ್ ಮಾಡ್ತಪ್ಪ ಅಂದರೆ ಐಡೆಂಟಿಫೈ ದ ಪ್ಯಾಟರ್ನ್ಸ್, ಟ್ರೆಂಡ್ಸ್ ಆರ್ ಡಿಫರೆನ್ಸಸ್ ಇನ್ ವೇರಿಯಸ್ ಪಾಪ್ಯುಲೇಷನ್ಸ್ ಆ್ಯಂಡ್ ಸ್ಯಾಂಪಲ್ಸ್ ಆರ್ ಟೈಮ್ ಪೀರಿಯಡ್. ನೋಡಿ, ಎರಡು ಡಾಟಾ ಸೆಟ್ನ ಕಂಪೇರ್ ಮಾಡೋದ್ರಿಂದ ಅದ್ರ ಮೀಡಿಯನ್ನು ಮತ್ತು ಅದರ್ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ ಕಂಪೇರ್ ಮಾಡೋದ್ರಿಂದ ನಮ್ಗೆ ಏನು ತಿಳ್ಕೊಬೋದಪ್ಪ ಅಂತಂದರೆ ಡಾಟಾ ಸೆಟ್ ಪ್ಯಾಟರ್ನ ತಿಳ್ಕೊಬೋದು, ಅದರ ಟ್ರೆಂಡ್ಸ್ನ ತಿಳ್ಕೊಬೋದು, ಯಾವಾಗ ಏರಿದೆ, ಯಾವಾಗ ಇಳಿದಿದೆ, ಯಾವಾಗ ಅದ್ರ ವ್ಯಾಲ್ಯೂ ಹೆಚ್ಚಿಗೆ ಆಗಿದೆ, ಯಾವಾಗ ಕಡಿಮೆ ಆಗಿದೆ ಅನ್ನೋದನ್ನ ತಿಳ್ಕೊಬೋದು. ಹಾಗೆ ಅದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ನ ತಿಳ್ಕೊಬೋದು. ಆಮೇಲೆ ವೇರಿಯಸ್ ಪಾಪ್ಯುಲೇಷನ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ನ ತಿಳ್ಕೊಬೋದು, ಸ್ಯಾಂಪಲ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ನ ತಿಳ್ಕೊಬೋದು. ಹಾಗೆ ಟೈಮ್ ಪೀರಿಯಡ್ ಬಗ್ಗೆ ಅಲ್ಲಿರುವಂಥ ಡಿಫ್ರೆನ್ಸಸ್ನ ತಿಳ್ಕೊಬೋದು. ಹೀಗೆ ಹಲವಾರು ರೀತಿಯಾಗಿ ನಾವು ಕಂಪ್ಯಾರಿಸನ್ನ ಮಾಡ್ಬೋದಾಗಿದೆ ಎವರೇಜ್ ಅಷ್ಟೇ ಹಿಡ್ಕೊಳ್ಳೋದ್ರಿಂದ. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್ ಕೂಡ ಎವರೇಜ್ ಹೆಲ್ಪ್ ಆಗುತ್ತೆ. ಪರ್ಪಸ್ ಏನಪ್ಪ ಅಂತಂದ್ರೆ ಎವರೇಜಸ್ ಪ್ಲೇ ಎ ಕ್ರೂಷಿಯಲ್ ರೋಲ್ ಇನ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸಸ್ ಅಕ್ರಾಸ್ ವೇರಿಯಸ್ ಫೀಲ್ಡ್ಸ್. ಬಹಳಷ್ಟು ಸಬ್ಜೆಕ್ಟ್ನಲ್ಲಿ ಈ ಎವರೇಜಸ್ನ ಯೂಸ್ ಮಾಡಲಾಗುತ್ತೆ ಫಾರ್ ಡಿಸಿಷನ್ ಮೇಕಿಂಗ್. ಯಾಕಪ್ಪ ಅಂತಂದ್ರೆ ಭಾಳ ಸಬ್ಜೆಕ್ಟ್ಸ್ನಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದೇ ಬರುತ್ತೆ. ಆ ಎವರೇಜಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ಡಿಸಿಷನ್ ಮೇಕರ್ಸ್ ಯೂಸ್ ಎವರೇಜ್ ವ್ಯಾಲ್ಯೂಸ್ ಟು ಗೈಡ್ ಚಾಯ್ಸಸ್ ರಿಲೇಟೆಡ್ ಟು ರಿಸೋರ್ಸಸ್ ಅಲೋಕೇಶನ್ಸ್ ಮಾಡೋಕ್ಕೋಸ್ಕರ ಡಿಸಿಷನ್ ಮೇಕರ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಎವರೇಜಸ್ನ ಯೂಸ್ ಮಾಡ್ಕೊತಿರ್ತಾರೆ. ಹಾಗೆ ಬಜೆಟಿಂಗ್ ಮಾಡೋಕ್ಕೋಸ್ಕರ ಎವರೇಜಸ್ನ ಯೂಸ್ ಮಾಡ್ಕೋತಾರೆ. ಆಮೇಲೆ ಪ್ರೈಸಿಂಗ್ ಸ್ಟ್ರಾಟಜೀಸ್ಗೋಸ್ಕರ ಎವರೇಜಸ್ನ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ವೇರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಂಟ್ರಲ್ ಟೆಂಡೆನ್ಸಿ ಆಫ್ ರಿಲೆವೆಂಟ್ ಡಾಟಾ ಈಸ್ ಇಂಪಾರ್ಟೆಂಟ್. ಎಲ್ಲಿ ರಿಲೆವೆಂಟ್ ಡಾಟಾಗೆ ಇಂಪಾರ್ಟೆನ್ಸ್ ಅನಿಸ್ತಿತ್ಲೋ ಅಲ್ಲೆಲ್ಲ ಸೆಂಟ್ರಲ್ ಟೆಂಡೆನ್ಸಿಸ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ, ಎವರೇಜಸ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಇನ್ಫರೆನ್ಸಸ್ ಆ್ಯಂಡ್ ಎಸ್ಟಿಮೇಷನ್. ಎವರೇಜಸ್ ಆರ್ ಫಂಡಮೆಂಟಲ್ ಇನ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಆ್ಯಂಡ್ ಎಸ್ಟಿಮೇಷನ್. ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಇರ್ಬೋದು ಅಥವಾ ಎಸ್ಟಿಮೇಷನ್ ಇರ್ಬೋದು, ಅವೆಲ್ಲ ಮಾಡೋಕ್ಕೋಸ್ಕರ ಈ ಒಂದು ಫಂಡಮೆಂಟಲ್ ಆಸ್ಪೆಕ್ಟ್ ಆಗಿರುತ್ತೆ ಎವರೇಜ್ ಕಂಡುಹಿಡಿಯೋದು. ಫಂಡಮೆಂಟಲ್ ಇನ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೆ ಸ್ಟಾಟಿಸ್ಟಿಕಲ್ ಬರುವಂಥ ತೀರ್ಮಾನಗಳನ್ನು ಕೈಗೊಳ್ಳೋಕೆ ಮತ್ತು ಎಸ್ಟಿಮೇಷನ್ ಮಾಡೋಕೆ, ಊಹೆಗಳನ್ನು ಮಾಡೋಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ರಿಸರ್ಚರ್ಸ್ ಯೂಸ್ ಸ್ಯಾಂಪಲ್ ಮೀನ್ಸ್ ಟು ಮೇಕ್ ಇನ್ಫರೆನ್ಸಸ್ ಅಬೌಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮತ್ತು ರಿಸರ್ಚರ್ಸ್ ಏನು ಯೂಸ್ ಮಾಡ್ತಾರಪ್ಪ ಅಂದರೆ ಸ್ಯಾಂಪಲ್ ಮೀನ್ಸ್ನ ಯೂಸ್ ಮಾಡ್ತಾರೆ. ಎವರೇಜಸ್ ಪ್ರೊವೈಡ್ ಎಸ್ಟಿಮೇಟ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸೀಸ್ ದಟ್ ಕಂಟ್ರಿಬ್ಯೂಟ್ ಟು ಡ್ರಾಯಿಂಗ್ ಕನ್ಕ್ಲೂಷನ್ ಫ್ರಮ್ ಡಾಟಾ. ಎವರೇಜಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೆಂಟ್ರಲ್ ಟೆಂಡೆನ್ಸಿನ ಕಂಡುಹಿಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಂದು ಕನ್ಕ್ಲೂಷನ್ನ ತೆಗೆದುಕೊಳ್ಳೋಕೆ ಸೆಂಟ್ರಲ್ ಟೆಂಡೆನ್ಸಿ ಹೆಲ್ಪ್ ಆಗುತ್ತೆ. ಡಾಟಾ ಎಕ್ಸ್ಪ್ಲೋರೇಷನ್. ಪರ್ಪಸ್ ಏನು ಡಾಟಾ ಎಕ್ಸ್ಪ್ಲೋರೇಷನ್ ಅದು? ಎವರೇಜಸ್ ಹೆಲ್ಪ್ ಐಡೆಂಟಿಫೈ ಜನರಲ್ ಟ್ರೆಂಡ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ವಿದಿನ್ ಎ ಡಾಟಾ ಸೆಟ್. ಜನರಲ್ ಟ್ರೆಂಡ್ಸ್ ಏನಿದಾವೆ ಹಾಗೆ ಪ್ಯಾಟರ್ನ್ಸ್ ಏನಿದಾವೆ ಅನ್ನೋದನ್ನ ಡಾಟಾ ಸೆಟ್ನಲ್ಲಿ ತಿಳಿಸ್ಕೊಡುತ್ತೆ. ಡಾಟಾ ಸೆಟ್ನಲ್ಲಿ ಇರುವಂಥ ಪ್ಯಾಟರ್ನ್ಸ್ ಇರ್ಬೋದು, ಜನರಲ್ ಟ್ರೆಂಡ್ಸ್ ಇರ್ಬೋದು, ಅವು ತಿಳಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಶೇರ್ ಮಾರ್ಕೆಟ್ಸ್ನಲ್ಲಿ ಒಂದು ಎವರೇಜ್ ತಗೊಂಡು ಹೋಗ್ತಿರ್ತೀವಿ. ಮೂವಿಂಗ್ ಎವರೇಜ್ ಮೆಥಡ್ ಭಾಳಷ್ಟು ಇದ್ದಾವೆ, ಅದರಲ್ಲಿ ಮೂವಿಂಗ್ ಅಲಿಟ್ರೇಷನ್ ಮೆಥಡ್ ಲೈಕ್ ಭಾಳಷ್ಟು ಇದ್ದಾವೆ. ಅದರಲ್ಲಿ ಆ ಎವರೇಜ್ ಹೇಗೆ ಪ್ರೈಸ್ ಮೂವ್ ಆಗ್ತಿದೆ ಒಂದು ಟ್ರೆಂಡ್ಸ್ನ ತಿಳ್ಕೊಳ್ಬಹುದು ಆ ಡಾಟಾ ಸೆಟ್ಲಿಂದ. ನೆಕ್ಸ್ಟ್, ಬೈ ಕ್ಯಾಲ್ಕುಲೇಟಿಂಗ್ ಮೀಡಿಯನ್ಸ್ ಆರ್ ಮೋಡ್ಸ್, analysts can quickly explore the central characteristics of the data and identify potential outliers or unusual patterns. ನೋಡಿ, by calculating means, medians or modes, median modes ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ಅನಾಲಿಸಿಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ದೇ ಆರ್ ಕ್ವಿಕ್ಲಿ ಎಕ್ಸ್ಪ್ಲೋರ್ ದ ಸೆಂಟ್ರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದರ ಸೆಂಟ್ರಲ್ ಕ್ಯಾರೆಕ್ಟರಿಸ್ಟಿಕ್ ಏನೈತಿ ಡಾಟಾ ಸೆಟ್ ಅನ್ನೋದನ್ನ ತಿಳ್ಕೊತಾರೆ. ಹಾಗೆ ದೇ ಐಡೆಂಟಿಫೈ ಪೊಟೆನ್ಷಿಯಲ್ ಔಟ್ಲೈಯರ್ಸ್ ಅಂದ್ರೆ ನಾನು ಇನ್ನೇ ಕ್ಲಾಸ್ ಒಳಗೆ ಹೇಳಿದೀನಿ ಅನ್ಕೊಂಡಿದ್ದೀನಿ. ಔಟ್ಲೈಯರ್ಸ್ ಅಂತಂದ್ರೆ ಒಂದು ಡಾಟಾ ಸೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10, 15, 18, 14, ಹೌದಾ 12, ಹೀಗೆ 18ರಿಂದ 12 ಡಾಟಾ ಸೆಟ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾವು ಅದರಲ್ಲಿ ಒಂದು ಡಾಟಾ ಸೆಟ್ ಏನಾಗ್ಬಿಡುತ್ತಪ್ಪ ಅಂತಂದ್ರೆ 1 ಬಂದ್ಬಿಡುತ್ತೆ, ಇನ್ನೊಂದು ಡಾಟಾ ಸೆಟ್ ಏನಾಗ್ಬಿಡುತ್ತೆ ಅಂತಂದ್ರೆ 30 ಬಂದ್ಬಿಡುತ್ತೆ ಡಾಟಾ ಅದರೊಳಗೆ ಅಳವಡಿಕೆ ಆದಂಥ ಡಾಟಾಗಳು. ಈಗ ಒಂದು 2 ಏನಾಗುತ್ತಪ್ಪ ಅಂತಂದ್ರೆ ಈ ಡಾಟಾ ಸೆಟ್ನ ಬಿಟ್ಟು ಬಹಳಷ್ಟು ದೂರ ಹೋಗ್ಬಿಡುತ್ತೆ. ನೋಡಿ, 18ರಿಂದ 30 ಆಲ್ಮೋಸ್ಟ್ ಡಬಲ್ ಇದೆ. ಹಾಗೆ ಎವರೇಜ್ ತಗೊಂಡ್ರೆ ನನಗೀಗ 12ರಿಂದ 10 ಅಂತಂದ್ರೆ ಆಲ್ಮೋಸ್ಟ್ ಅದು 16 ಅಥವಾ 15, 16 ಬರುತ್ತೆ. 15ರಿಂದ 30 ಡಬಲ್ ಇದೆ. ಹಾಗೆ 15ರಿಂದ 1 ಇದು ಅರ್ಧಕ್ಕರ್ಧ ಕಡಿಮೆ ಇದೆ, ಅರ್ಧಕ್ಕರ್ಧ 15 ಪಟ್ಟು ಕಡಿಮೆ ಆಗುತ್ತೆ. ಹೀಗೆ ಈ 1 ಮತ್ತು 30 ನಾವು ಔಟ್ಲೈಯರ್ಸ್ ಅಂತ ಕರಿಬೇಕಾಗತ್ತೆ, ಔಟ್ಲೈಯರ್ಸ್ ಅಂತ ಕರಿತೀವಿ. ಈ ಔಟ್ಲೈಯರ್ಸ್ನ ಈಸಿಯಾಗಿ ಅನಾಲಿಸಿಸ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ಕೋತಾರೆ. ಯಾವಾಗ ಎವರೇಜ್ನ ಕಂಡುಹಿಡ್ಕೋತಾರಲ್ಲ ಆಗ. ಓಕೆ, ನೆಕ್ಸ್ಟ್, ಮಾಡೆಲಿಂಗ್ ಆ್ಯಂಡ್ ಪ್ರಿಡಿಕ್ಷನ್ಸ್. ಎವರೇಜಸ್ ಆರ್ ಯೂಸ್ಡ್ ಇನ್ ಸ್ಟಾಟಿಸ್ಟಿಕಲ್ ಮಾಡೆಲ್ಸ್ ಫಾರ್ ಪ್ರಿಡಿಕ್ಷನ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಎವರೇಜಸ್ನಲ್ಲಿರುವಂಥ ಸ್ಟಾಟಿಸ್ಟಿಕಲ್ ಮಾಡೆಲ್ಸ್ನ ಪ್ರಿಡಿಕ್ಷನ್ ಮಾಡೋಕ್ಕೋಸ್ಕರ ಮತ್ತು ಫೋರ್ಕಾಸ್ಟಿಂಗ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ಕೋತೀವಿ. Models often rely on the central tendency of variables to make predictions about future values or outcomes. Future values ಇರ್ಬೋದು, outcomes ಇರ್ಬೋದು,
ಅವ್ನು ತೆಗೆದುಕೊಂಬರೋಕ್ಕೋಸ್ಕರ ಸೆಂಟ್ರಲ್ ಟೆಂಡೆನ್ಸೀಸ್ನ ಅದರ ವೇರಿಯೇಬಲ್ಸ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಕಾಮನ್ ಲ್ಯಾಂಗ್ವೇಜ್. ಏನು ಕಾಮನ್ ಲ್ಯಾಂಗ್ವೇಜ್ ಅಂದರೆ ಎವರೇಜಸ್ ಪ್ರೊವೈಡ್ ಎ ಕಾಮನ್ ಲ್ಯಾಂಗ್ವೇಜ್ ಫಾರ್ ಡಿಸ್ಕಸಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಅಬೌಟ್ ಡಾಟಾ. ಎವರೇಜಸ್ ಕೊಡೋದು ಏನಪ್ಪ ಅಂತಂದ್ರೆ ಒಂದು ಕಾಮನ್ ಲ್ಯಾಂಗ್ವೇಜ್ ಕೊಡುತ್ತೆ. ಡಾಟಾ ಸೆಟ್ನ ನೋಡಿದವರಿಗೆ ಒಂದು ಕಾಮನ್ ಲ್ಯಾಂಗ್ವೇಜ್ನ ಇದು ಪ್ರೊವೈಡ್ ಮಾಡುತ್ತೆ ಫಾರ್ ಡಿಸ್ಕಸಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಅಬೌಟ್ ಡಾಟಾ. ಅದಕ್ಕೋಸ್ಕರ ಒಂದು ಕಾಮನ್ ಆದಂಥ ಲ್ಯಾಂಗ್ವೇಜ್ನ ಇದು ಒದಗಿಸಿಕೊಡುತ್ತೆ ಸೆಂಟ್ರಲ್ ಟೆಂಡೆನ್ಸಿ. ವೆದರ್ ಇನ್ ಸೈಂಟಿಫಿಕ್ ರಿಸರ್ಚ್, ಬಿಸಿನೆಸ್ ಆರ್ ಎವ್ರಿಡೇ ಕನ್ವರ್ಸೇಷನ್, ಎವರೇಜಸ್ ಆಫರ್ ಎ ಸ್ಟ್ಯಾಂಡರ್ಡೈಸ್ಡ್ ವೇ ಟು ಎಕ್ಸ್ಪ್ರೆಸ್ ಆ್ಯಂಡ್ ಕಂಪೇರ್ ದ ಸೆಂಟ್ರಲ್ ಫೀಚರ್ಸ್ ಆಫ್ ಡಾಟಾ ಸೆಟ್. ಬಿಸ್ನೆಸ್ ಅಲ್ಲಿ ಇರ್ಬೋದು, ಎವ್ರಿಡೇ ಕನ್ವರ್ಸೇಷನ್ ಅಲ್ಲಿ ಇರ್ಬೋದು, ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಇರ್ಬೋದು, ಎವರೇಜಸ್ ಏನು ಪ್ರೊವೈಡ್ ಮಾಡ್ಕೊಡುತ್ತಪ್ಪ ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ವೇನ ಪ್ರೊವೈಡ್ ಮಾಡುತ್ತೆ ಯಾರು ಆ ಡಾಟಾ ಸೆಟ್ ಬಗ್ಗೆ ಮಾತಾಡ್ತಿರ್ತಲ್ಲ ಅವ್ರಿಗೆ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಔಟ್ಲಯರ್ಸ್. ಇನ್ನಲ್ಲೇ ಹೇಳಿದಾಗೆ ಸ್ಟಾಟಿಸ್ಟಿಕ್ ಅನಾಲಿಸಿಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಈಸಿಯಾಗಿ ಔಟ್ಲಯರ್ಸ್ನ ಐಡೆಂಟಿಫೈ ಮಾಡ್ಬೋದು. Averages helps to identify potential outliers or extreme values in data set. Extreme values ಇರ್ಬೋದು ಅಥವಾ outliers ಇರ್ಬೋದು, ಅದನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ ಸೆಂಟ್ರಲ್ ಟೆಂಡೆನ್ಸಿನ ಅಬ್ಸರ್ವ್ ಮಾಡೋದ್ರ ಮೂಲಕ. Outliers can significantly impact the mean, making it is useful of indicators for detecting data points that may require for further investigation. Outliers significantly impact the mean. ಈ ಪಾಯಿಂಟ್ನ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮುಂದೆ. ಔಟ್ಲಯರ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ ಮೀನ್ ಮೇಲೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ಕೊಡ್ತಿರ್ತವೆ. ಹಾಗೆ ಮೇಕಿಂಗ್ ಇಟ್ ಎ ಯೂಸ್ಫುಲ್ ಇಂಡಿಕೇಟರ್, ಒಂದು ಯೂಸ್ಫುಲ್ ಇಂಡಿಕೇಟರ್ ಆಗಿ ಕನ್ವರ್ಟ್ ಮಾಡ್ತವೆ ಆ ಔಟ್ಲಯರ್ ಬಂದಂಥ ಒಂದು ಪಾಯಿಂಟ್ನ ಫಾರ್ ಡಿಟೆಕ್ಟಿಂಗ್ ಡಾಟಾ ಪಾಯಿಂಟ್ಸ್ ದಟ್ ಮೇ ರಿಕ್ವೈರ್ ಫರ್ದರ್ ಇನ್ವೆಸ್ಟಿಗೇಷನ್. ಆ ಡಾಟಾ ಪಾಯಿಂಟ್ಸ್ ಏನಾಗುತ್ತಪ್ಪ ಅಂತಂದ್ರೆ ಔಟ್ಲಯರ್ಸ್ ಬಂದಂಥವು ಅವು ರಿಕ್ವೈರ್ ಫರ್ದರ್ ಇನ್ವೆಸ್ಟಿಗೇಷನ್, ಇನ್ನೊಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ರಿಕ್ವೈರ್ ಆಗಿರುತ್ತೆ. ಐಡೆಂಟಿಫೈಯಿಂಗ್ ಔಟ್ಲಯರ್ಸ್ ಈಸ್ ಈಸಿ when we have central tendency. ಸೆಂಟ್ರಲ್ ಟೆಂಡೆನ್ಸಿನ ಇದ್ದಾಗ ನಾವು ಔಟ್ಲಯರ್ಸ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್, ಇನ್ ಸಮರಿ, ದ ಪರ್ಪಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಎವರೇಜಸ್ ಎನ್ಕಂಪಸಸ್ ಸಮರೈಸಿಂಗ್ ಡಾಟಾ. ಇದೇನು ಒಳಗೊಂಡಿರುತ್ತಪ್ಪ ಅಂತಂದ್ರೆ ಸಮರೈಸಿಂಗ್ ಡಾಟಾ, ಫೆಸಿಲಿಟೇಟಿಂಗ್ ಕಂಪ್ಯಾರಿಸನ್, ಸಪೋರ್ಟಿಂಗ್ ಡಿಸಿಷನ್ ಮೇಕಿಂಗ್ನಲ್ಲಿ ಸಪೋರ್ಟ್ ಮಾಡುತ್ತೆ. ಹಾಗೆ ಫೆಸಿಲಿಟೇಟಿಂಗ್ ಕಂಪ್ಯಾರಿಸನ್ ಮಾಡೋಕ್ಕೆ ಫೆಸಿಲಿಟೇಟ್ ಕೊಡುತ್ತೆ. ಆ್ಯಡಿಂಗ್ ಇನ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್, ಒಂದು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ನಲ್ಲಿ ಆ್ಯಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸ್ಪ್ಲೋರಿಂಗ್ ಡಾಟಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಾಂಟ್ರಿಬ್ಯೂಟಿಂಗ್ ಟು ಮಾಡೆಲಿಂಗ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಪ್ರೊವೈಡಿಂಗ್ ಎ ಕಾಮನ್ ಲ್ಯಾಂಗ್ವೇಜ್, ಒಂದು ಕಾಮನ್ ಲ್ಯಾಂಗ್ವೇಜ್ನ ಎಲ್ಲರಿಗೂ ಪ್ರೊವೈಡ್ ಮಾಡಿಕೊಡುತ್ತೆ. ಆ್ಯಂಡ್ ಹೆಲ್ಪಿಂಗ್ ಐಡೆಂಟಿಫೈ ಔಟ್ಲಯರ್ಸ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಎವರೇಜಸ್ ಆರ್ ವರ್ಸಟೈಲ್ ಟೂಲ್ಸ್ ದಟ್ ಸರ್ವ್ಸ್ ಆಸ್ ಎ ಫೌಂಡೇಶನ್ ಫಾರ್ ವೇರಿಯಸ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಭಾಳಷ್ಟು ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ಗೆ ಮತ್ತು ಇಂಟರ್ಪ್ರಿಟೇಷನ್ಸ್ಗೆ ಫೌಂಡೇಶನ್ ಆಗಿ ಎವರೇಜಸ್ ವರ್ಕ್ ಆಗ್ತಿರುತ್ತೆ. ಓಕೆ, ರಿಕ್ವಿಸೈಟ್ಸ್ ಆಫ್ ಎ ಗುಡ್ ಎವರೇಜ್. ಒಂದು ಗುಡ್ ಎವರೇಜ್ ಅನಿಸ್ಕೋಬೇಕಾದ್ರೆ ಅದರೊಳಗೆ ಇರಬೇಕಂತ ಮುಖ್ಯವಾದಂಥ ಲಕ್ಷಣಗಳು ಯಾವ್ಯಾವಾಗಿರುತ್ತೆ ಅನ್ನೋದನ್ನ ಈ ಪಾಯಿಂಟ್ನಲ್ಲಿ ನಾವು ತಿಳ್ಕೊಂಡು ಹೋಗೋಣಂತೆ. ಎ ಗುಡ್ ಎವರೇಜ್ ಶುಡ್ ಪೊಸೆಸ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ requisites to effectively represent the central tendency of data set. ಒಂದು ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ ಆ ಡಾಟಾ ಸೆಟ್ನಲ್ಲಿ, ಆ ಎವರೇಜ್ ಪಾಯಿಂಟ್ನಲ್ಲಿ, ಟು ರಿಪ್ರೆಸೆಂಟ್ ದ ಸೆಂಟ್ರಲ್ ಟೆಂಡೆನ್ಸಿ ಆಫ್ ಡಾಟಾ ಸೆಟ್. ಆ ಡಾಟಾ ಸೆಟ್ ಸೆಂಟ್ರಲ್ ಟೆಂಡೆನ್ಸಿನ ರಿಪ್ರೆಸೆಂಟ್ ಮಾಡೋಕ್ಕೋಸ್ಕರ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆ ಎವರೇಜ್ನಲ್ಲಿ ಇರಬೇಕಾಗುತ್ತೆ. ಓಕೆ, ರಿಕ್ವಿಸಿಟ್ಸ್ ಅಂತಲೂ ಕೂಡ ನಾವು ಕರಿಬಹುದು. ದೀಸ್ ರಿಕ್ವಿಸಿಟ್ಸ್ ಹೆಲ್ಪ್ ಎನ್ಶೂರ್ ದಟ್ ದ ಎವರೇಜ್ accurately reflects the distribution of the data and provides meaningful insights. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ ದೇ ಆರ್ ಹೆಲ್ಪ್ ಎನ್ಶೂರ್ ದ ಎವರೇಜ್ ಅಕ್ಯುರೇಟ್ಲಿ, ಆ ಎವರೇಜ್ನ ನಂಬೋದು ಅನ್ನುವಂಥ ಒಂದು ಭರವಸೆನ ಇವು ನಮಗೆ ಒದಗಿಸಿಕೊಡ್ತವೆ. ಹೌದಾ? ಆ್ಯಂಡ್ ದೇ ರಿಫ್ಲೆಕ್ಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡಾಟಾ ಆ್ಯಂಡ್ ಪ್ರೊವೈಡ್ ಮೀನಿಂಗ್ಫುಲ್ ಇನ್ಸೈಟ್ಸ್. ಅವು ಡಾಟಾ ಹೇಗೆ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡ್ಕೊಡ್ತವೆ. ಹಾಗೆ ಒಂದು ಮೀನಿಂಗ್ಫುಲ್ ಇನ್ಸೈಟ್ಸ್ ನಾವು ಡಾಟಾ ಸೆಟ್ ಬಗ್ಗೆ ನಮಗೆ ಒದಗಿಸ್ಕೊಡ್ತವೆ. ದ ಕೀ ರಿಕ್ವಿಸಿಟ್ಸ್ ಆಫ್ ಗುಡ್ ಎವರೇಜ್ ಇನ್ಕ್ಲೂಡ್ಸ್. ಏನೇನಿರಬೇಕು ಗುಡ್ ಎವರೇಜ್ ಅಂದರೆ ಅದರಲ್ಲಿ ಮೊದಲನೇದಾಗಿ ರೀಪ್ರೆಸೆಂಟೇಟಿವ್ನೆಸ್. ಒಂದು ಎವರೇಜ್ ಆ ಡಾಟಾ ಸೆಟ್ನ ರೀಪ್ರೆಸೆಂಟ್ ಮಾಡುವಂಗಿರಬೇಕು. ದ ಎವರೇಜಸ್ ಶುಡ್ ಬಿ ಎ ರೀಪ್ರೆಸೆಂಟೇಟಿವ್ ವ್ಯಾಲ್ಯೂ ದ್ಯಾಟ್ ಅಕ್ಯುರೇಟ್ಲಿ ರಿಫ್ಲೆಕ್ಟ್ಸ್ ದ ಸೆಂಟ್ರಲ್ ಲೊಕೇಶನ್ ಆಫ್ ದಿ ಡಾಟಾ. ಆ ಡಾಟಾ ಸೆಟ್ನಲ್ಲಿ ಇರುವಂಥ ಸೆಂಟ್ರಲ್ ಲೊಕೇಶನ್ ಅನ್ನ ಎವರೇಜು ರಿಪ್ರೆಸೆಂಟ್ ಮಾಡ್ತಿರ್ಬೇಕು. ಇದೇ ಒಂದೇ ಪಾಯಿಂಟ್. ಇಂಪಾರ್ಟೆನ್ಸ್ ಅದಕ್ಕೆ ಇದು. ಎ ಗುಡ್ ಎವರೇಜ್ ಶುಡ್ ಕ್ಯಾಪ್ಚರ್ ದ ಟೈಪಿಕಲ್ ವ್ಯಾಲ್ಯೂ ಅರೌಂಡ್ ವಿಚ್ ದ ಡಾಟಾ ಪಾಯಿಂಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಆ ಎವರೇಜ್ ವ್ಯಾಲ್ಯೂ ಹೇಗಾಗಿರುತ್ತಪ್ಪ ಅಂತಂದ್ರೆ ದಿಸ್ ಇಸ್ ದ ಟೈಪಿಕಲ್ ವ್ಯಾಲ್ಯೂ, ಮೇನ್ ವ್ಯಾಲ್ಯೂ ದಟ್ ಮಸ್ಟ್ ರಿಪ್ರೆಸೆಂಟ್ ದ ಡಾಟಾ ಸೆಟ್ ಅರೌಂಡ್ ದ ಡಾಟಾ ಪಾಯಿಂಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಎಲ್ಲಿಂದ ಎಲ್ಲಿವರೆಗೂ ಡಾಟಾ ಸೆಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಆ ವ್ಯಾಲ್ಯೂ ನೋಡಿದ್ರ ಮೂಲಕನೇ ಆ ವ್ಯಾಲ್ಯೂನ ಏನು ಮಾಡ್ತಿರ್ಬೇಕು ಅಂದ್ರೆ ಡಿಸ್ಕ್ರೈಬ್ ಮಾಡ್ತಿರ್ಬೇಕು. ಆ್ಯಂಡ್ ಪ್ರೊವೈಡಿಂಗ್ ಎ ಮೀನಿಂಗ್ಫುಲ್ ಸಮರಿ. ಅದು ಹೆಂಗೆ ಇರಬೇಕು ಅಂತಂದ್ರೆ ಒಂದು ಮೀನಿಂಗ್ಫುಲ್ ಸಮರಿನ ಕೊಡುವಂಗೆ ಇರಬೇಕು ಆ ಎವರೇಜ್. ಅದಕ್ಕೆ ಏನಂತೀವಿ ಅಂತಂದ್ರೆ ರಿಪ್ರೆಸೆಂಟೇಟಿವ್ನೆಸ್ ಅಂತ ಕರಿತೀವಿ. ಯುನಿಕ್ನೆಸ್. ಎವರೇಜ್ ಹೆಂಗಿರಬೇಕು? ಯುನಿಕ್ ಆಗಿರಬೇಕು. ದೇರ್ ಶುಡ್ ಬಿ ಎ ಯುನಿಕ್ ಆ್ಯಂಡ್ ವೆಲ್ ಡಿಫೈನ್ಡ್ ವ್ಯಾಲ್ಯೂ ಫಾರ್ ದ ಎವರೇಜ್. ಒಂದು ಪಾಯಿಂಟ್ ಹೇಗಿರಬೇಕು ಅಂದರೆ ಎವರೇಜ್ ಪಾಯಿಂಟ್ ಅದು ಯುನಿಕ್ ಆಗಿರಬೇಕು, ಅದು ಒಂದೇ ಇರಬೇಕು. ಆ ಪಾಯಿಂಟ್ ಬಿಟ್ಟು ಬೇರೆ ಪಾಯಿಂಟ್ನ ನಾವು ಎವರೇಜ್ ಅಂತ ಕನ್ಸಿಡರ್ ಮಾಡಕ್ಕೆ ಬರ್ತಿರಬಾರ್ದು, ಹಾಗಿರಬೇಕು. Ambiguity or multiple interpretation of the average can lead to confusion and may not effectively represent the central tendency of the data. Ambiguity ಇರ್ಬೋದು ಅಥವಾ ಮಲ್ಟಿಪಲ್ ರಿಪ್ರೆಸೆಂಟೇಷನ್ಸ್ ಇರ್ಬೋದು. ಹಗಲಿ ಮುಗಲಿ ಯೂಸ್ ಮಾಡ್ಕೊತ ಹೋದರೆ ಬೇರೆ ಎವರೇಜ್ ಬರಕತ್ತರೆ ಅದೇನು ಮಾಡ್ಕೊಡುತ್ತಪ್ಪ ಅಂತಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಓಕೆ, ಈ ವ್ಯಾಲ್ಯೂ ರಿಪ್ರೆಸೆಂಟ್ ಮಾಡ್ತಾ ಡಾಟಾನ ಅಥವಾ ಈ ವ್ಯಾಲ್ಯೂ ರಿಪ್ರೆಸೆಂಟ್ ಮಾಡ್ತಾ ಡಾಟಾನ, ಹೀಗೆ ಎರಡು ವ್ಯಾಲ್ಯೂ ಬಂದುಬಿಟ್ರೆ ಎವರೇಜ್ ಅಂತ ಯಾವ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡಬೇಕು. ಹಂಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೆ ಏನಾಗಿರಬೇಕು ಅಂತಂದರೆ ಎವರೇಜ್ ಯೂನಿಕ್ ಆಗಿರಬೇಕು, ಯೂನಿಕ್ನೆಸ್ನ ಫಾಲೋ ಮಾಡ್ತಿರಬೇಕು. ನೆಕ್ಸ್ಟ್, ಅಡಿಟಿವಿಟಿ. Average of a combination of data sets should be the same as the combination of their individual averages. ಒಂದಿಷ್ಟು ಡಾಟಾ ಸೆಟ್ನ ತೊಗೊಂಡ್ಬಿಟ್ಟು ಅದರ ಎವರೇಜ್ನ ಕನ್ಸಿಡರ್ ಮಾಡಿದ್ರೆ ಆ ಒಂದೇ ಒಂದು ಡಾಟಾ ಸೆಟ್ ಇದ್ದು
ಮತ್ತು ಆ ಪೂರ್ತಿ ಡಾಟಾ ಸೆಟ್ದು ಎವರೇಜ್ ಏನು ಬರುತ್ತಲ್ಲ ಎರಡು ಈಕ್ವಲ್ ಆಗಿರಬೇಕು. ಏನಾಗಿರಬೇಕು ಅಂತಂದರೆ ಕಾಂಬಿನೇಷನ್ ಆಫ್ ಡಾಟಾ ಸೆಟ್ಸ್ದು ಕೂಡ ಇಂಡಿವಿಜುವಲ್ ಎವರೇಜಸ್ಗೆ ಹೋಲಿಸಿದಾಗ ಸೇಮ್ ಬರಬೇಕು. ಹಾಗೆ ಇರಬೇಕು ಎವರೇಜ್. ಅದಕ್ಕೆ ಏನಂತೀವಪ್ಪ ಅಂದರೆ ಅಡಿಟಿವಿಟಿ ಅಂತ ಕರಿತೀವಿ. ಅಡಿಟಿವಿಟಿ ಎನ್ಶೂರ್ಸ್ ದ್ಯಾಟ್ ದ ಎವರೇಜ್ ಬಿಹೇವ್ ಕನ್ಸಿಸ್ಟೆಂಟ್ಲಿ ವೆನ್ ಕಂಬೈನಿಂಗ್ ಆರ್ ಸ್ಪ್ಲಿಟಿಂಗ್ ಡಾಟಾ ಸೆಟ್ಸ್, ಮೇಕಿಂಗ್ ಇಟ್ ಎ ರಿಲಯಬಲ್ ಮೆಜರ್ಸ್ ಫಾರ್ ಅನಾಲಿಸಿಸ್ಗೋಸ್ಕರ ಒಂದು ರಿಲಯಬಲ್ ಎವರೇಜ್ನ ಯಾವಾಗ ಸಿಗುತ್ತಪ್ಪ ಅಂತಂದರೆ ಒಂದು ಡಾಟಾ ಸೆಟ್ನ ಅದ್ರ ಗುಂಪಿನಿಂದ ಹೊರಗೆ ತೆಗೆದಕ್ಕೆ ಸೊ ಅದ್ರದ್ದು ಒಂದೇ ಎವರೇಜ್ನ ಫೈಂಡ್ ಔಟ್ ಮಾಡಿದಾಗ ಕೂಡ ಅದು ಸೇಮ್ ಬರಬೇಕು. ಹಾಗೆ ಆ ಗುಂಪಿನಲ್ಲಿ ಅದರ ಎವರೇಜ್ ಕೂಡ ಸೇಮ್ ಬರಬೇಕು. ಆಗಿದ್ದಾಗ ಮಾತ್ರ ಅದನ್ನು ಏನಂತೀವಪ್ಪ ಅಂದರೆ ಗುಡ್ ಎವರೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಬಿಲಿಟಿ. ಎವರೇಜ್ನಲ್ಲಿ ಸ್ಟೇಬಲ್ ಮಸ್ಟ್ ಮುಖ್ಯ ಆಗುತ್ತೆ. ದ ಎವರೇಜ್ ಶುಡ್ ನಾಟ್ ಬಿ ಓವರ್ಲೆ ಸೆನ್ಸಿಟಿವ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆರ್ ಔಟ್ಲಯರ್ಸ್ಗೆ ಮತ್ತು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೆ ಇದೇನಾಗಿರ್ಬಾರ್ದು ಅಂತಂದರೆ ಸೆನ್ಸಿಟಿವ್ ಆಗಿರಬಾರ್ದು. ಎವರೇಜ್ ನಾಟ್ ಸೆನ್ಸಿಟಿವ್ ಟು ದಿ ಔಟ್ಲಯರ್ಸ್. ಸ್ಟೆಬಿಲಿಟಿ ಪ್ರಿವೆಂಟ್ಸ್ ದ ಎವರೇಜ್ ಫ್ರಾಮ್ ಬೀಯಿಂಗ್ ಅನ್ಡ್ಯೂಲಿ ಇನ್ಫ್ಲೂಯೆನ್ಸ್ಡ್ ಬೈ ಎ ಫೇವ್ ಎಕ್ಸ್ಟ್ರೀಮ್ ಡಾಟಾ ಪಾಯಿಂಟ್ಸ್. ಒಂದಿಷ್ಟು ಫೇವ್ ಎಕ್ಸ್ಟ್ರೀಮ್ ಡಾಟಾ ಪಾಯಿಂಟ್ಸ್ಲಿಂದ ಏನಾಗ್ತಿರುತ್ತಪ್ಪ ಅಂತಂದರೆ ಎವರೇಜಸ್ ವೇರಿಯೇಷನ್ ಹೆಚ್ಚಿಗೆ ಆಗ್ತಿರುತ್ತೆ. ಹಾಗಾಗಬಾರ್ದು. ಆ್ಯಂಡ್ ಎನ್ಶೂರಿಂಗ್ ದ್ಯಾಟ್ ಈಸ್ ಅಕ್ಯುರೇಟ್ಲಿ ರಿಪ್ರೆಸೆಂಟ್ ದ ಸೆಂಟ್ರಲ್ ಟೆಂಡೆನ್ಸಿ ಆಫ್ ದಿ ಮೆಜಾರಿಟಿ ಆಫ್ ದಿ ಡಾಟಾ. ಮೆಜಾರಿಟಿ ಆಫ್ ಡಾಟಾ ಏನಿರುತ್ತಲ್ಲ ಅದರ ಸೆಂಟ್ರಲ್ ಟೆಂಡೆನ್ಸಿನ ಇದು ಒದಗ ಸಾಧ್ಯತೆ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಅಕ್ಯುರೇಟ್ ಆಗಿ ಗೊತ್ತಿರಬೇಕು, ರಿಪ್ರೆಸೆಂಟ್ ಮಾಡುವಂಗಿರಬೇಕು. ಈಸ್ ಆಫ್ ಕಂಪ್ಯೂಟೇಷನ್. ದ ಕ್ಯಾಲ್ಕುಲೇಷನ್ ಆಫ್ ದಿ ಎವರೇಜ್ ಶುಡ್ ಬಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಫೆಸಿಬಲ್. ಎವರೇಜ್ ಕ್ಯಾಲ್ಕುಲೇಷನ್ ಮಾಡುವಾಗ ಅದು ಹೇಗಿರಬೇಕು ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರಬೇಕು ಮತ್ತು ಫೆಸಿಬಲ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಗೊಂದಲಮಯಕ್ಕೆ ಸಿಕ್ಕೋಬಾರ್ದು ಎವರೇಜ್ ಕ್ಯಾಲ್ಕುಲೇಷನ್. ಆ್ಯಂಡ್ ಈಸಿಲಿ ಕ್ಯಾಲ್ಕುಲೇಬಲ್ ಎವರೇಜ್ ಫೆಸಿಲಿಟೇಟ್ಸ್ ಪ್ರಾಕ್ಟಿಕಲ್ ಯೂಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಒಂದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡುವಂಥ ಎವರೇಜ್ ಏನಾಗುತ್ತಪ್ಪ ಅಂತಂದರೆ ಪ್ರಾಕ್ಟಿಕಲ್ ಯೂಸ್ನ ನಮಗೆ ಒದಗಿಸಿಕೊಡುತ್ತೆ, ಹಾಗೆ ಇಂಟರ್ಪ್ರಿಟೇಷನ್ನ ಒದಗಿಸಿಕೊಡುತ್ತೆ. ಎಸ್ಪೆಷಲಿ ಇನ್ ಸಿಚುವೇಷನ್ ವೇರ್ ಕಂಪ್ಯೂಟೇಷನಲ್ ರಿಸೋರ್ಸಸ್ ಮೇ ಬಿ ಲಿಮಿಟೆಡ್. ಕಂಪ್ಯೂಟೇಷನಲ್ ರಿಸೋರ್ಸಸ್ ಲಿಮಿಟೆಡ್ ಆಗಿದ್ದಾಗ ಮಾತ್ರ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಸ್ ಆಫ್ ಕಾಂಪಿಟೇಷನ್ ಅನ್ನುವಂಥ ವಿಷಯ. ನೆಕ್ಸ್ಟ್ ಕಂಪ್ಯಾರೇಬಲ್. ದ ಎವರೇಜ್ ಶುಡ್ ಬಿ ಸೂಟೇಬಲ್ ಫಾರ್ ಕಂಪ್ಯಾರಿಸನ್ ಬಿಟ್ವೀನ್ ಡಿಫರೆಂಟ್ ಡಾಟಾ ಸೆಟ್ಸ್ ಆರ್ ಗ್ರೂಪ್ಸ್. ಹಲವಾರು ಗ್ರೂಪ್ಸ್ನ ಅಥವಾ ಹಲವಾರು ಡಾಟಾ ಸೆಟ್ನ ತೊಗೊಂಡ್ಬಂದಾಗ ನಾನು ಎವರೇಜ್ ಹೇಗಿರಬೇಕು ಅಂತಂದರೆ ಕಂಪೇರ್ ಮಾಡುವಂಗಿರಬೇಕು. ಒಂದು ಡಾಟಾ ಸೆಟ್ ಎವರೇಜ್ ಹೈ ಇದ್ದು ಸಿಕ್ಕಾಪಟ್ಟೆ ಇನ್ನೊಂದು ಡಾಟಾ ಸೆಟ್ ಲೋ ಬಂದರೆ ಅದು ಉಪಯೋಗ ಆಗಲ್ಲ, ಕಂಪ್ಯಾರಿಸನ್ ಮಾಡಕ್ಕೆ ಬರಲ್ಲ. ಓಕೆ, ಕಂಪ್ಯಾರಬಿಲಿಟಿ ಅಲೋಸ್ ಫಾರ್ ಮೀನಿಂಗ್ಫುಲ್ ಅನಾಲಿಸಿಸ್ ಅಕ್ರಾಸ್ ಡೈವರ್ಸ್ ಡಾಟಾ ಸೆಟ್. ಕಂಪ್ಯಾರಬಿಲಿಟಿ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಅದು ಮೀನಿಂಗ್ಫುಲ್ ಅನಾಲಿಸಿಸ್ನ ಮಾಡಿಕೊಡುತ್ತೆ ಡೈವರ್ಸ್ ಡಾಟಾ ಸೆಟ್ನಲ್ಲಿ. ಅಂಡ್ ದಟ್ ಮೇಕಿಂಗ್ ದ ಎವರೇಜ್ ಎ ವರ್ಸಟೈಲ್ ಮೆಜರ್ ಇನ್ ವೇರಿಯಸ್ ಕಂಟೆಕ್ಸ್ಟ್. ಬಾಸ್ಟ್ ಕಂಟೆಕ್ಸ್ಟಲ್ಲಿ ಎವರೇಜಸ್ನ ವರ್ಸಟೈಲ್ ಮಾಡಿಡುತ್ತೆ ಕಂಪ್ಯಾರಬಿಲಿಟಿ ಅನ್ನುವಂಥ ಒಂದು ವಿಷಯ. ನೆಕ್ಸ್ಟ್ ಒನ್ ಅಪ್ಲಿಕಬಿಲಿಟಿ ಟು ಡಿಫರೆಂಟ್ ಟೈಪ್ಸ್ ಆಫ್ ಡಾಟಾ. ಎವರೇಜ್ ಹೆಂಗಿರಬೇಕು ಅಂತಂದ್ರೆ ದ ಎವರೇಜ್ ಶುಡ್ ಬಿ ಅಪ್ಲಿಕೇಬಲ್ ಟು ಡಿಫರೆಂಟ್ ಟೈಪ್ಸ್ ಆಫ್ ಡಾಟಾ ಡಿಸ್ಟ್ರಿಬ್ಯೂಷನ್. ಬೇರೆ ಬೇರೆ ಡಾಟಾ ಡಿಸ್ಟ್ರಿಬ್ಯೂಷನ್ ಡಿಫರೆಂಟ್ ಟೈಪ್ಸ್ ಆಫ್ ಡಾಟಾ ಡಿಸ್ಟ್ರಿಬ್ಯೂಷನ್ಗೆ ಕೂಡ ಎವರೇಜ್ ಸೂಟೇಬಲ್ ಆಗಿರೋಂಗಿರಬೇಕು, ಅಪ್ಲಿಕೇಬಲ್ ಆಗಿರೋಂಗಿರಬೇಕು. ಹೌದಾ? ಇನ್ಕ್ಲೂಡಿಂಗ್ ಸಿಮೆಟ್ರಿಕ್ ಡಾಟಾ ಟೈಪ್ ಇರ್ಬೋದು, ಸ್ಕ್ಯೂಡ್ ಡಾಟಾ ಟೈಪ್ ಇರ್ಬೋದು, ಅಥವಾ ಮಲ್ಟಿ ಮಾಡೆಲ್ ಡಾಟಾ ಟೈಪ್ ಇರ್ಬೋದು. ಯಾವುದೇ ಇರಲಿ ಡಾಟಾ ಟೈಪ್ ಅದಕ್ಕೆ ಹೊಂದ್ಕೊಳ್ಳುವಂಗೆ ಎವರೇಜ್ ಇರಬೇಕು, ಅಪ್ಲಿಕೇಬಲ್ ಆಗುವಂಗೆ ಎವರೇಜ್ ಇರಬೇಕು. ಎ ಗುಡ್ ಎವರೇಜ್ ಶುಡ್ ಬಿ ವರ್ಸಟೈಲ್ ಆ್ಯಂಡ್ ಅಪ್ಲಿಕೇಬಲ್ ಟು ಎ ವೈಡ್ ರೇಂಜ್ ಆಫ್ ಡಾಟಾ ಸಿನರಿಯೋ, ಮೇಕಿಂಗ್ ಇಟ್ ಯೂಸ್ಫುಲ್ ಇನ್ ಡೈವರ್ಸ್ ಅನಾಲಿಟಿಕಲ್ ಕಂಟೆಕ್ಸ್ಟ್. ನೋಡಿ, ಒಂದು ಗುಡ್ ಎವರೇಜ್ ಹೆಂಗಿರುತ್ತಪ್ಪ ಅಂತಂದರೆ ವರ್ಸಟೈಲ್ ಆಗಿರುತ್ತೆ ಮತ್ತು ಅಪ್ಲಿಕೇಬಲ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಡಾಟಾ ಟೈಪ್ ಬಂದರೂ ಕೂಡ. ಆ್ಯಂಡ್ ಇಟ್ ಮೇಕಿಂಗ್ ಯೂಸ್ಫುಲ್ ಇನ್ ಡೈವರ್ಸ್ ಅನಾಲಿಟಿಕಲ್ ಕಂಟೆಕ್ಸ್ಟ್. ಭಾಳ ದೊಡ್ಡ ಅನಾಲಿಟಿಕಲ್ ಕಂಟೆಸ್ಟ್ ಇದ್ರೂ ಕೂಡ ಅದು ಯೂಸ್ಫುಲ್ ಆಗೋಂಗಿರಬೇಕು. ನೆಕ್ಸ್ಟ್ ಒನ್ ಸೆನ್ಸಿಟಿವಿಟಿ ಟು ಡಿಸ್ಟ್ರಿಬ್ಯೂಷನ್ ಶೇಪ್. ದ ಎವರೇಜ್ ಶುಡ್ ಅಪ್ರೋಪ್ರಿಯೇಟ್ಲಿ ರಿಫ್ಲೆಕ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಡಾಟಾ ಡಿಸ್ಟ್ರಿಬ್ಯೂಷನ್. ಎವರೇಜ್ ಹೇಗಿರಬೇಕು ಅಂತಂದರೆ ಡಾಟಾ ಡಿಸ್ಟ್ರಿಬ್ಯೂಷನ್ನ ಅಪ್ರೋಪ್ರಿಯೇಟ್ ಆಗಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಳುವಂಗಿರಬೇಕು. ಡಾಟಾ ಡಿಸ್ಟ್ರಿಬ್ಯೂಷನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಅಪ್ರೋಪ್ರಿಯೇಟ್ ಆಗಿ ತಿಳಿಸ್ಕೊಡೋಂಗಿರಬೇಕು ಎವರೇಜ್. ಸೆನ್ಸಿಟಿವಿಟಿ ಟು ಡಿಸ್ಟ್ರಿಬ್ಯೂಷನ್ ಶೇಪ್ ensure that the average adapt to different patterns. ಏನು ತಿಳಿಸ್ಕೊಡ್ತಪ್ಪ ಅಂತಂದರೆ ಅಂತ ಎವರೇಜ್ ದ್ಯಾಟ್ ಎನ್ಶೂರ್ಸ್ ದ ಎವರೇಜ್ ಅಡಾಪ್ಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಇದ್ರೂ ಕೂಡ ಎವರೇಜ್ ಇದು ಅಡಾಪ್ಟ್ ಆಗುತ್ತೆ ಅಂತ ತಿಳಿಸ್ಕೊಡುತ್ತೆ. ಸಚ್ ಆಸ್ ಸ್ಕ್ಯೂಡ್ ಆರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ದೇ ಪ್ರೊವೈಡಿಂಗ್ ಇನ್ಸೈಟ್ಸ್ ಇನ್ ಟು ದಿ ನೇಚರ್ ಆಫ್ ಡಾಟಾ. ಒಂದು ಡಾಟಾ ಸೆಟ್ ನೇಚರ್ನ ಇವು ಪ್ರೊವೈಡ್ ಮಾಡ್ಕೊಡ್ತಿರುತ್ತೆ. ನೆಕ್ಸ್ಟ್ ಒನ್ ರೋಬೋಸ್ಟ್ನೆಸ್. ದ ಎವರೇಜ್ ಶುಡ್ ಬಿ ರೋಬೋಸ್ಟ್ ಟು ವೇರಿಯೇಷನ್ ಇನ್ ಸ್ಯಾಂಪಲ್ ಸೈಜ್. ರೋಬೋಸ್ಟ್ ಅಂತಂದರೆ ದೃಢವಾಗಿರುವುದು. ಎವರೇಜ್ ಹೇಗಿರಬೇಕು ಅಂತಂದರೆ ದೃಢವಾಗಿರಬೇಕು, ಸದೃಢವಾಗಿರಬೇಕು, ಆರೋಗ್ಯಕರವಾಗಿರಬೇಕು ಮತ್ತು ಶಕ್ತಿಯುತವಾಗಿರಬೇಕು. ಹೆಂಗಿರಬೇಕು ಅಂದರೆ ಯಾವುದೇ ಸ್ಯಾಂಪಲ್ ಸೈಜ್ ಬರಲಿ, ಯಾವುದೇ ವೇರಿಯೇಷನ್ಸ್ ಬರಲಿ, ಎವರೇಜ್ ಮಾತ್ರ ಅದೇ ಇರಬೇಕು. ಅದಕ್ಕೆ ರೋಬೋಸ್ಟ್ನೆಸ್ ಅಂತ ಕರಿತೀವಿ. ರೋಬೋಸ್ಟ್ನೆಸ್ ಎನ್ಶೂರ್ಸ್ ದಟ್ ದ ಎವರೇಜ್ ರಿಮೇನ್ಸ್ ರಿಲಯಬಲ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಬೇಕು ಮತ್ತು ರಿಲಯಬಲ್ ಆಗಿರಬೇಕು ಎವರೇಜ್. ಅದೇ ರೋಬೋಸ್ಟ್ನೆಸ್ ಹೇಳ್ಕೊಡೋದು ನಮಗೆ. ಇವನ್ ವ್ಯಾನ್ ಡೀಲಿಂಗ್ ವಿತ್ ಡಾಟಾ ಸೆಟ್ಸ್ ಆಫ್ ಡಿಫರೆಂಟ್ ಸೈಜಸ್. ಬೇಕಾದ ಸೈಜ್ ಇರುವಂಥ ಡಾಟಾ ಸೆಟ್ ಬಂದರೂ ಕೂಡ ಎವರೇಜ್ ಅಲ್ಲಾರ್ದಂಗೆ ಇರಬೇಕು. ಇಂಟರ್ಪ್ರಿಟಬಿಲಿಟಿ. The average should be interpretable and providing meaningful insights into the central tendency of data. ಹೇಗಿರಬೇಕು ಅಂತಂದರೆ ಅದು ಇಂಟರ್ಪ್ರಿಟೇಬಲ್ ಆಗಿರಬೇಕು ಮತ್ತು ಪ್ರೊವೈಡಿಂಗ್ ಮೀನಿಂಗ್ಫುಲ್ ಇನ್ಸೈಟ್ಸ್, ಒಳನೋಟಗಳನ್ನು ಮೀನಿಂಗ್ಫುಲ್ ಆಗಿ ಕೊಡ್ತಿರಬೇಕು. ಹಾಗೆ ಸೆಂಟ್ರಲ್ ಟೆಂಡೆನ್ಸಿ ಹೇಗಿದೆ ಇರಬೇಕಪ್ಪ ಅಂತಂದರೆ ಆ ಡಾಟಾ ಸೆಟ್ನಲ್ಲಿ ಏನಿದೆ ಅನ್ನೋದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಗೆ ಅದು ಸೆಟ್ ಆಗಿರಬೇಕು. ಆ್ಯಂಡ್ ಇಂಟರ್ಪ್ರಿಟೇಬಲ್ ಎವರೇಜ್ ಚೇಂಜಸ್ ದ ಕಮ್ಯುನಿಕೇಷನ್ ಆಫ್ ರಿಸಲ್ಟ್ಸ್ ಆ್ಯಂಡ್ ಫೈಂಡಿಂಗ್ಸ್. ಒಂದು ಇಂಟರ್ಪ್ರಿಟೇಬಲ್ ಎವರೇಜ್ ಆಗಿತ್ತಪ್ಪ ಅಂತಂದರೆ ಅದು ಏನು ಮಾಡ್ಕೊಡುತ್ತಪ್ಪ ಎವರೇಜ್ ಅಂತಂದರೆ ಕಮ್ಯುನಿಕೇಷನ್ನ ಚೇಂಜ್ ಮಾಡುತ್ತೆ. ಆಮೇಲೆ ಅದನ್ನ ಕಮ್ಯುನಿಕೇಷನ್ ಹೆಂಗೆ ಚೇಂಜ್ ಮಾಡುತ್ತಪ್ಪ ಅಂತಂದರೆ ಅದು ಎನ್ಹಾನ್ಸ್ ಮಾಡುತ್ತೆ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಬೋದು ನಾವು, ಹಾಗೆ ಮಾಡಿಕೊಡುತ್ತೆ. ಆಫ್ ರಿಸಲ್ಟ್ಸ್ ಆ್ಯಂಡ್ ಫೈಂಡಿಂಗ್ಸ್ ಬಗ್ಗೆ ಹೇಳ್ಬೋದು ಮತ್ತು ರಿಸಲ್ಟ್ ಬಗ್ಗೆ ಹೆಚ್ಚಿಗೆ ಹೇಳ್ಬೋದು.
ಮತ್ತು ಮೇಕಿಂಗ್ ಇಟ್ accessible ಟು ಬ್ರಾಡರ್ ಆಡಿಯನ್ಸ್. ಭಾಳಷ್ಟು ಜನ ಇದನ್ನು ಯೂಸ್ ಮಾಡ್ಕೊಳ್ಳೋಂಗೆ ಇದು ಹೆಲ್ಪ್ ಆಗುತ್ತೆ. ಇಂಟರ್ಪ್ರಿಟೇಷನ್ ಸರಿಯಾಗಿ ಬಂದರೆ ಆ ಡಾಟಾ ಸೆಟ್ ಭಾಳಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದಾಗಿರುತ್ತೆ. ಎ ಗುಡ್ ಎವರೇಜ್ ಶುಡ್ ಬಿ ರಿಪ್ರೆಸೆಂಟೇಟಿವ್, ಯುನಿಕ್, ಅಡಿಟಿವ್, stable, easy to compute, comparable, applicable to different types of data, sensitive to distribution shape, robust and interpretable. These requisites collectively contribute to the effectiveness of the averages as a measure of central tendency in statistical analysis. ಎಲ್ಲ ಪಾಯಿಂಟ್ ಏನು ನೋಡಿದೀವಲ್ಲ ಇಷ್ಟೊತ್ತನ ಈ ಎಲ್ಲ ಪಾಯಿಂಟು ಇರಬೇಕಾಗುತ್ತೆ ಒಂದು ಗುಡ್ ಎವರೇಜ್ ಅನ್ನಿಸ್ಕೋಬೇಕಾದ್ರೆ ಸೆಂಟ್ರಲ್ ಟೆಂಡೆನ್ಸಿಗೆ. ಓಕೆ, ನೆಕ್ಸ್ಟ್ ಕಾಮನ್ ಟೈಪ್ಸ್ ಆಫ್ ಎವರೇಜಸ್. ಯಾವ್ಯಾವ ಬರ್ತವೆ ಕಾಮನ್ ಟೈಪ್ಸ್? ಆಲ್ರೆಡಿ ಫಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿರೋ ಹಾಗೆ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಇವು ಒಂದು 5 ಕಾಮನ್ ಟೈಪ್ ಆಫ್ ಎವರೇಜಸ್ ಬರ್ತವೆ. ಮೀನ್ ಅಂದ್ರೆ ಏನು ನೋಡ್ರಿ, ದ ಅರ್ಥಮೆಟಿಕ್ ಎವರೇಜ್ ಆಬ್ಟೈನ್ ಬೈ ಸಮ್ಮಿಂಗ್ ಅಪ್ ಆಲ್ ವ್ಯಾಲ್ಯೂಸ್ ಆ್ಯಂಡ್ ಡಿವೈಡಿಂಗ್ ಬೈ ದಿಸ್ ನಂಬರ್ ಆಫ್ ವ್ಯಾಲ್ಯೂಸ್. ಅರ್ಥಮೆಟಿಕ್ ಎವರೇಜ್ ಅಥವಾ ಅರ್ಥಮೆಟಿಕ್ ಮೀನ್ ಅಂತಲೂ ಕೂಡ ಕರಿತೀವಿ. ಅಷ್ಟು ವ್ಯಾಲ್ಯೂಸ್ ಡಾಟಾ ಸೆಟ್ನಲ್ಲಿರುವಂಥ ಅಷ್ಟು ವ್ಯಾಲ್ಯೂಸ್ನ ಸಮ್ ಅಪ್ ಮಾಡಿಬಿಟ್ಟು ಆ ವ್ಯಾಲ್ಯೂಸ್ ಇರುವಂಥ ನಂಬರ್ಸ್ ಎಷ್ಟು ನಂಬರ್ ಇದಾವೆ ಆ ವ್ಯಾಲ್ಯೂಸ್ನ ಡಿವೈಡ್ ಮಾಡಿದ್ರೆ ಸಿಗುವಂಥ ವ್ಯಾಲ್ಯೂನೇ ಮೀನ್ ಆಗಿರುತ್ತೆ. ನೆಕ್ಸ್ಟ್ ಮೀಡಿಯನ್, ದ ಮಿಡಲ್ ವ್ಯಾಲ್ಯೂ ಆಫ್ ದಿ ಡಾಟಾ ಸೆಟ್ ವೆನ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ನಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರೆದಾಗ ಒಂದು ಮಿಡಲ್ ವ್ಯಾಲ್ಯೂನ ಅದು ತಿಳಿಸ್ಕೊಡುತ್ತೆ. ಆ ಮಿಡಲ್ ವ್ಯಾಲ್ಯೂನ ಏನು ಅನಿಸ್ಕೊಡುತ್ತಪ್ಪ ಅಂದರೆ ಮೀಡಿಯನ್ ಅನಿಸ್ಕೊಡುತ್ತೆ. ದ ಮಿಡಲ್ ವ್ಯಾಲ್ಯೂ ಆಫ್ ದಿ ಡಾಟಾ ಸೆಟ್ ವೆನ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ದ ವ್ಯಾಲ್ಯೂ ಆರ್ ವ್ಯಾಲ್ಯೂಸ್ ದಟ್ ಆಕರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಎ ಡಾಟಾ ಸೆಟ್. ಒಂದು ಡಾಟಾ ಸೆಟ್ನಲ್ಲಿ ಎಷ್ಟು ಬರೀ ಒಂದು ವ್ಯಾಲ್ಯೂ ರಿಪೀಟ್ ಆಗಿದೆ ಅನ್ನೋದನ್ನ ಮೋಡ್ ಅವಲಂಬಿಸಿರುತ್ತೆ. ಯಾವ ವ್ಯಾಲ್ಯೂ ಹೆಚ್ಚಿಗೆ ರಿಪೀಟ್ ಆಗಿರುತ್ತಲ್ಲ ಆ ವ್ಯಾಲ್ಯೂನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಬಹುಲಕ ಅಂತ ಕನ್ನಡದಲ್ಲಿ ಕರಿತೀವಿ. ಮೀನನ್ನ ಸರಾಸರಿ, ಮಧ್ಯಾಂಕ, ಬಹುಲಕ. ಮೀನ್ ಸರಾಸರಿ ಆದರೆ ಮೀಡಿಯನ್ ಮಧ್ಯಾಂಕ ಆಗಿರುತ್ತೆ, ಮೋಡ್ ಬಹುಲಕ ಆಗಿರುತ್ತೆ. ನೆಕ್ಸ್ಟ್ ಜಾಮೆಟ್ರಿಕ್ ಮೀನ್, ದ nth ರೂಟ್ ಆಫ್ ದಿ ಪ್ರಾಡಕ್ಟ್ ಆಫ್ n ವ್ಯಾಲ್ಯೂಸ್. nth ರೂಟ್ ಆಫ್ ದಿ ಪ್ರಾಡಕ್ಟ್ಸ್ n ವ್ಯಾಲ್ಯೂಸ್ನ ಜಾಮೆಟ್ರಿಕ್ ಮೀನ್ ಅಂತ ಕರೆದ್ರೆ, ಹಾರ್ಮೋನಿಕ್ ಮೀನ್ನ ದ ರೆಸಿಪ್ರೋಕಲ್ ಆಫ್ ದಿ ಅರ್ಥಮೆಟಿಕ್ ಮೀನ್ ಆಫ್ ದಿ ರೆಸಿಪ್ರೋಕಲ್ ಆಫ್ ಎ ಸೆಟ್ ಆಫ್ ವ್ಯಾಲ್ಯೂಸ್. ಒಂದು ಅರ್ಥಮೆಟಿಕ್ ಮೀನನ್ನ ರೆಸಿಪ್ರೋಕಲ್ ವ್ಯಾಲ್ಯೂಸ್ ಅನ್ನಾಗಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತಲ್ಲ ಅದು ಹಾರ್ಮೋನಿಕ್ ಮೀನ್ ಆಗಿರುತ್ತೆ. ಜಾಮೆಟ್ರಿಕ್ ಮೀನ್ ಮಾತ್ರ ರೂಟಿಗೆ ಸಂಬಂಧಪಟ್ಟದಿರುತ್ತೆ. nth ರೂಟ್ ಆಫ್ ದಿ ಪ್ರಾಡಕ್ಟ್ ಆಫ್ nth ವ್ಯಾಲ್ಯೂಸ್. ಓಕೆ, ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್ ಡೀಪ್ಲಿ ಫ್ರಮ್ ನೆಕ್ಸ್ಟ್ ಕ್ಲಾಸಸ್. ನೆಕ್ಸ್ಟ್ ಕ್ಲಾಸ್ನಿಂದ ಒಂದೊಂದಾಗಿ ಈ ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡ್ಕೊಂತ ಹೋಗೋಣಂತೆ. ಮೊದಲನೇದಾಗಿ ಅರ್ಥಮೆಟಿಕ್ ಮೀನ್, ನಾಳೆ ಕ್ಲಾಸ್ನಲ್ಲಿ ಅರ್ಥಮೆಟಿಕ್ ಮೀನ್ ಬಗ್ಗೆ ತಿಳ್ಕೊಳ್ಳೋಂತೆ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.